So my dear students, welcome back to Aja Physics. ಲಾಸ್ಟ್ ವಿಡಿಯೋದಲ್ಲಿ ನಾವು ಆಕ್ಸಿಲರೇಷನ್ ಬಗ್ಗೆ ನೋಡ್ತಾ ಇದ್ವಿ. ಆಕ್ಸಿಲರೇಷನ್ನ ನಲ್ಲಿ ಹೇಗೆ ನಾವು ತಿಳ್ಕೋಬೇಕು ಅನ್ನೋದನ್ನ. ಇನ್ ದಿಸ್ ವಿಡಿಯೋ we will go for graphical representations. When a body is moving, the body will undergo certain displacement. Body will be having velocity as well as acceleration, and how these physical quantities are changing with respect to time. So that can be shown by plotting graph of these quantities versus time. ಇದನ್ನ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಂತ ಕರಿತೀವಿ. ಈಗ ಫಸ್ಟ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಗೆ ಹೋಗೋಕ್ಕಿಂತ ಮುಂಚೆ ಐ ಟೆಲ್ ಯು ಆವರೇಜ್ ವೆಲಾಸಿಟಿ ಮತ್ತೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಫಾರ್ ಅ ಕಾರ್ ಗೋಯಿಂಗ್ ಇನ್ ಕರ್ವ್ಡ್ ರೋಡ್. ಈಗ ಈ ಕರ್ವ್ಡ್ ರೋಡ್ ಅನ್ನ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ದಿಸ್ ಇಸ್ ದ ಕರ್ವ್ಡ್ ರೋಡ್. ಸೊ ಇಲ್ಲೊಂದು ಕಾರ್ ಇದೆ, ಇಲ್ಲಿ ಕಾರು ಮೂವ್ ಆಗ್ತಾ ಇದೆ ಈ ಕರ್ವ್ಡ್ ರೋಡ್ ಅಲ್ಲಿ ಅಂತ ಇಟ್ಕೊಳ್ಳಿ. ದಿಸ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಮೋಷನ್. ಸೊ ಇಲ್ಲಿ ಟಿ ಇಸ್ ಈಕ್ವಲ್ ಟು 0 ಇರುತ್ತೆ. ಸೊ ಬಿಗಿನಿಂಗ್ ಅಲ್ಲಿ ನಾವು ಶುರು ಮಾಡ್ತಾ ಇದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ಇದು ಕರ್ವ್ಡ್ ರೋಡ್ ಅಲ್ಲಿ ಕಾರ್ ಮೂವ್ ಆಗ್ತಾ ಇದೆ ಅಂತಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ಮೋಷನ್ ಆಫ್ ಕಾರ್ ಇನ್ 2 ಡೈಮೆನ್ಷನ್. ಬಿಕಾಸ್ ಕರ್ವ್ಡ್ ರೋಡ್ ವಿಲ್ ನೆವರ್ ಬಿ 1 ಡೈಮೆನ್ಷನಲ್ ಮೋಷನ್. ಇಫ್ ಯು ಕೀಪ್ ದಿಸ್ ಪಾಯಿಂಟ್ ಸ್ಟಾರ್ಟಿಂಗ್ ಪಾಯಿಂಟ್ ಆಸ್ ದಿ ಆರಿಜಿನ್, ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ನ ಇಮ್ಯಾಜಿನ್ ಮಾಡ್ಕೊಂಡ್ರೆ when the car is going in curved road, both x and y axis both are changing. So therefore ಈಗ ಈ ಕಾರ್ಗೆ ನಾನು ಎರಡು ವೆಲಾಸಿಟಿಗಳನ್ನ ಹೇಳ್ಬಹುದು. ಒಂದು ಇನ್ಸ್ಟಂಟೇನಿಯಸ್ ವೆಲಾಸಿಟಿ, ಇನ್ನೊಂದು ಆವರೇಜ್ ವೆಲಾಸಿಟಿ. ಈಗ ಈ ಕಾರ್ ಇಲ್ಲಿದೆ ಅಂತ ಅನ್ಕೊಳ್ಳಿ. ಈ ಕಾರ್ಗೆ ಡೈರೆಕ್ಷನ್ ಆಫ್ ವೆಲಾಸಿಟಿ ಯಾವ ಕಡೆ ಇರುತ್ತೆ ಅಂದ್ರೆ ಆ ಪಾಯಿಂಟ್ ಗೆ ಒಂದು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಬೇಕು. ಅದು ನಮಗೆ ಗೊತ್ತೇ ಇದೆ. ಸೊ ದಿಸ್ ಡೈರೆಕ್ಷನ್ ಆಫ್ ದಿಸ್ tangent gives us the direction of velocity, and velocity of the body at this particular instant is called as instantaneous velocity. Instantaneous velocity anna in fact hege represent ಮಾಡ್ತಾರೆ. Instantaneous velocity is dx divided by dt. Now I will consider another position. Say for example this is the another position of the car. ಕಾರ್ ಇಲ್ಲಿದ್ದಾಗ ಇದಕ್ಕೆ ಡೈರೆಕ್ಷನ್ ಆಫ್ ವೆಲಾಸಿಟಿ ಯಾವುದು? ಅಲಾಂಗ್ ದ ಟ್ಯಾಂಜೆಂಟ್. ಇಲ್ಲಿ ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಿ ಅದರ ಡೈರೆಕ್ಷನ್ ಆಫ್ ವೆಲಾಸಿಟಿ ಅನ್ನು ತೋರಿಸಬೇಕಾಗುತ್ತೆ. ಸೊ ಇದು ಇನ್ಸ್ಟಂಟೇನಿಯಸ್ ವೆಲಾಸಿಟಿಯ ಡೈರೆಕ್ಷನ್. ಇಲ್ಲಿ ಕೂಡ ಇನ್ಸ್ಟಂಟೇನಿಯಸ್ ವೆಲಾಸಿಟಿಯನ್ನ dx by dt ಅಂತಾನೆ ಬರ್ಕೋತೀನಿ. ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಟ್ ದೀಸ್ ಟು ಪೊಸಿಷನ್ ನೀಡ್ ನಾಟ್ ಬಿ ಸೇಮ್. ಇಲ್ಲೆಷ್ಟಿದೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ, ಇಲ್ಲೂ ಅಷ್ಟೇ ಇರಬೇಕು ಅಂತಿಲ್ಲ. ಇಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಎಷ್ಟಿದೆಯೋ ಇಲ್ಲೂ ಅಷ್ಟೇ ಇರಬೇಕು ಅಂತಿಲ್ಲ, ಬೇರೆ ಬೇರೆ ಇರುತ್ತೆ. ಸೊ ನಾವು ಲೆಟ್ ಅಸ್ ಟಾಕ್ ಅಬೌಟ್ ಆವರೇಜ್ ವೆಲಾಸಿಟಿ. ಆವರೇಜ್ ವೆಲಾಸಿಟಿ ಅಂತಂದ್ರೆ ಫಾರ್ಮುಲಾ ಫಾರ್ ಆವರೇಜ್ ವೆಲಾಸಿಟಿ ಇಸ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ದ ಟೈಮ್ ಟೇಕನ್ ಬೈ ದ ಬಾಡಿ. ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಇಫ್ ಯು ಕನ್ಸಿಡರ್ ದಿಸ್ ಇಸ್ ದ ಇನಿಷಿಯಲ್ ಪೊಸಿಷನ್ ಅಂಡ್ ದಿಸ್ ಇಸ್ ದ ಫೈನಲ್ ಪೊಸಿಷನ್. ಫ್ರಮ್ ಇನಿಷಿಯಲ್ ಪೊಸಿಷನ್ ಟು ಫೈನಲ್ ಪೊಸಿಷನ್ ಐ ವಿಲ್ ಡ್ರಾ ಅ ಸ್ಟ್ರೈಟ್ ಲೈನ್. Okay, so this straight line or shortest distance from initial to final position is called as displacement and divided by time taken for that. Say for example, ಇಲ್ಲಿ t1 ಇತ್ತು ಅಂತ ಹೇಳ್ಕೊಳ್ಳಿ. ಕಾರ್ ಇಲ್ಲಿಗೆ ರೀಚ್ ಆಗುವಷ್ಟರಲ್ಲಿ ಟೈಮ್ t2 ಆಗಿದೆ. ಸೊ t2 minus t1 will give you delta t, time interval. So therefore average velocity ಬಂದ್ಬಿಟ್ಟು the displacement, which is nothing but the shortest distance or the straight line from initial to final position divided by the time taken. Time taken is t2 minus t1. This is called as average velocity. Very clearly, direction of this average velocity and direction of the displacement are exactly same ಇರಬೇಕು. So therefore, body ಇಲ್ಲಿಂದ ಇಲ್ಲಿಗೆ ರೀಚ್ ಆದಾಗ ಬರುವಂತ average velocity ಡೈರೆಕ್ಷನ್ ಹೀಗಿರುತ್ತೆ. ಸೊ ಇನ್ಸ್ಟಂಟೇನಿಯಸ್ ವೆಲಾಸಿಟಿಯ ಡೈರೆಕ್ಷನ್, ಸೊ ಆವರೇಜ್ ವೆಲಾಸಿಟಿಯ ಡೈರೆಕ್ಷನ್ ಸೇಮ್ ಇರಲೇಬೇಕು ಅಂತೇನಿಲ್ಲ. ದೇ ಆರ್ ಗೋಯಿಂಗ್ ಟು ಬಿ ಡಿಫರೆಂಟ್. ಬಟ್ ಯಾವಾಗಲೂ ಡಿಫರೆಂಟ್ ಇರುತ್ತೆ ಅಂತಾನೂ ಅಲ್ಲ. ಆವರೇಜ್ ವೆಲಾಸಿಟಿ ಮತ್ತೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿಯ ಡೈರೆಕ್ಷನ್ ಸಮ್ಟೈಮ್ಸ್ ಈಕ್ವಲ್ ಕೂಡ ಆಗ್ಬೋದು, ಅಂದ್ರೆ ಸೇಮ್ ಡೈರೆಕ್ಷನ್ಸ್ ಅಲ್ಲಿ ಇರ್ಬೋದು. ಸೇ ಫಾರ್ ಎಕ್ಸಾಂಪಲ್ ನಾನೊಂದು ಮತ್ತೆ ಕರ್ವ್ಡ್ ರೋಡ್ ಅನ್ನ ಇಲ್ಲಿ ಬರ್ಕೋತೀನಿ. ಇದನ್ನ ಕರ್ವ್ಡ್ ರೋಡ್ ಅಂತ ಇಟ್ಕೊಳ್ಳಿ. ದಿಸ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಸೇ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಕಾರ್. ಈ ಪಾತ್ ಅಲ್ಲಿ ಕಾರ್ ಮೂವ್ ಆಗುವಾಗ ದ ಪಾಯಿಂಟ್ಸ್, ಹೌ ಟು ಫೈಂಡ್ ಔಟ್ ದ ಪಾಯಿಂಟ್ಸ್ ವೇರ್ ಡೈರೆಕ್ಷನ್ ಆಫ್ average velocity and direction of instantaneous velocity are going to be same.
ಹೇಗೆ ಅದನ್ನ ಹುಡುಕೋದು ಅಂತಂದ್ರೆ, ನಿಮ್ಗೆ ಗೊತ್ತು instantaneous velocity is always along the tangent drawn at a given point. Average velocity is always in the direction of the displacement. So therefore ಈ ಪಾಯಿಂಟ್ ಇಂದ ಈ ಕರ್ವ್ ರೋಡ್ ನ ಬೇರೆ ಬೇರೆ ಪಾಯಿಂಟ್ಸ್ ಗಳಿಗೆ ನಾನು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡ್ತೀನಿ ಫ್ರಮ್ ದ ಬಿಗಿನಿಂಗ್ ಪಾಯಿಂಟ್ ಇಂದ. ಸೊ ಇಲ್ಲಿಂದ ಇಲ್ಲಿಗೆ ಒಂದು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡೋಣ, ಸ್ಟ್ರೈಟ್ ಲೈನ್ ನ ಡ್ರಾ ಮಾಡೋಣ. ಸಿಮಿಲರ್ಲಿ ಇಲ್ಲಿಂದ ಐ ಕ್ಯಾನ್ ಆಲ್ಸೋ ಡ್ರಾ ಸ್ಟ್ರೈಟ್ ಲೈನ್ಸ್. ನೋಡಿ ಇಲ್ಲೊಂದು ಸ್ಟ್ರೈಟ್ ಲೈನ್ ಅನ್ನು ನಾನು ಡ್ರಾ ಮಾಡ್ತಾ ಇದ್ದೀನಿ. ಸೊ ನಾವು ಹಾರ್ಡ್ಲಿ ವಿ ಆರ್ ಗೆಟಿಂಗ್ 3 positions where direction of average velocity and instantaneous velocities are same. ಫಾರ್ ಎಕ್ಸಾಂಪಲ್ ನೋಡಿ, ಈ ಪಾಯಿಂಟ್ ಅಲ್ಲಿ ಕಾರ್ ಮೂವ್ ಆಗ್ಲಿಕ್ಕೆ ಶುರುವಾದಾಗ ಮತ್ತೆ ಈ ಪಾಯಿಂಟ್ ಅಲ್ಲಿ ಕಾರ್ ಮೂವ್ ಆಗ್ಲಿಕ್ಕೆ ಅಂದ್ರೆ ಮೂವ್ ಆಗುವಾಗ ನೋಡಿ ಡಿಸ್ಪ್ಲೇಸ್ಮೆಂಟ್ ನ ಇಲ್ಲಿಂದ ಇಲ್ಲಿಗೆ ಡ್ರಾ ಮಾಡಬೇಕು. ಇದೊಂದು ಡಾಟೆಡ್ ಲೈನ್ಸ್ ಅನ್ನ ಬರ್ಕೋತಾ ಇದೀನಿ. ದಿಸ್ ಇಸ್ ನಥಿಂಗ್ ಬಟ್ ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಈ ಡೈರೆಕ್ಷನ್ ಇದ್ಮೇಲೆ ಆವರೇಜ್ ವೆಲಾಸಿಟಿನೂ ಅದೇ ಡೈರೆಕ್ಷನ್ ಅಲ್ಲಿ ಇರಬೇಕು. ಅಟ್ ದ ಸೇಮ್ ಟೈಮ್ ಈ ಪೊಸಿಷನ್ ಅಲ್ಲಿ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಕೂಡ ಅಲಾಂಗ್ ದ ಟ್ಯಾಂಜೆಂಟ್ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಂಡ್ರೆ ಹೀಗೆ ಬರುತ್ತೆ. ಸೊ ದಿಸ್ ಇಸ್ ಅ ಪಾಯಿಂಟ್ ವೇರ್ ಆವರೇಜ್ ವೆಲಾಸಿಟಿ ಅಂಡ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಆರ್ ಗೋಯಿಂಗ್ ಟು ಬಿ ಸೇಮ್ ಇನ್ ದೇರ್ ಡೈರೆಕ್ಷನ್. So therefore, from initial position to this point, if you draw a straight line, this dotted line itself is that displacement, and over here instantaneous velocity will also be in the direction of the tangent. So therefore, this is one such point. Idu kuda ade tara act ಮಾಡ್ತಾ ಇದೆ. Okay, so this is how in a given path the points where direction of instantaneous velocity and average velocity having same direction ಅದನ್ನ ಈ ರೀತಿ ಫೈಂಡ್ ಔಟ್ ಮಾಡಬಹುದು. But considering that the motion of the car from the beginning itself, from t is equal to 0, from the beginning point, so ನಾವು ಇದನ್ನ ಈ ರೀತಿ ಫೈಂಡ್ ಔಟ್ ಮಾಡಬಹುದು. ಈಗ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಗೆ ಹೋಗೋದಾದ್ರೆ ಇದೆಲ್ಲ ನಾನು ಹೇಳಿದ ಬೇಸಿಕ್ಸ್. ಈ ಪೊಸಿಷನ್, ವೆಲಾಸಿಟಿ, ಆಕ್ಸಿಲರೇಷನ್ ನ ಟೈಮ್ ಜೊತೆ ಹೇಗೆ ರೆಪ್ರೆಸೆಂಟ್ ಮಾಡಬೇಕು, ಮತ್ತೆ ಈ ಗ್ರಾಫ್ಸ್ ಅನ್ನೋ ಕಾನ್ಸೆಪ್ಟ್ಸ್ ಜೆಇಗೆ ಎಷ್ಟು ಹೆಲ್ಪ್ಫುಲ್ ಆಗಿದೆ ಇದನ್ನ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಎಲ್ಲ ಮಾಹಿತಿ ಇದರಲ್ಲಿ ಸಿಗತ್ತೆ. ಓಕೆ, ನಾವು ವಿ ಶಾಲ್ ಗೋ ಫಾರ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಟು ಅಂಡರ್ಸ್ಟ್ಯಾಂಡ್ ವೇರಿಯೇಷನ್ ಆಫ್ ಪೊಸಿಷನ್, velocity, acceleration with respect to time. For that I will take one example. There is a car going along the straight road with constant acceleration, and also I will assume initial velocity of the car is 0. ಅಂದ್ರೆ ಕಾರ್ ಈಗ ರೆಸ್ಟ್ ಅಲ್ಲಿ ಇದ್ದದ್ದು ಈ ಆಕ್ಸಿಲರೇಷನ್ ಗೆ ಮೂವ್ ಆಗ್ಲಿಕ್ಕೆ ಶುರು ಆಗುತ್ತೆ. ಈಗ ಪೊಸಿಷನ್ ಟೈಮ್ ಗ್ರಾಫ್, ವೆಲಾಸಿಟಿ ಟೈಮ್ ಗ್ರಾಫ್ ಬರಲಿಕ್ಕೆ ಐ ವಿಲ್ ಯೂಸ್ ಈಕ್ವೇಷನ್ಸ್ ಆಫ್ ಮೋಷನ್ಸ್. ಫಸ್ಟ್ ವೆಲಾಸಿಟಿ ಟೈಮ್ ಗ್ರಾಫ್ ಪ್ಲಾಟ್ ಮಾಡಲಿಕ್ಕೆ ಫಸ್ಟ್ ಈಕ್ವೇಷನ್ ಆಫ್ ಮೋಷನ್ ಅನ್ನ ಯೂಸ್ ಮಾಡ್ತೀನಿ. v is equal to u plus at. ದಿಸ್ ಇಸ್ ಒನ್ ಈಕ್ವೇಷನ್. ಇಲ್ಲಿ u ಅಂದ್ರೆ ಇನಿಷಿಯಲ್ ವೆಲಾಸಿಟಿ, ಇಲ್ಲಿ 0 ಇರೋದ್ರಿಂದ ಇನಿಷಿಯಲ್ ವೆಲಾಸಿಟಿ 0 ಆಗಿರೋದ್ರಿಂದ ವಿ ಕ್ಯಾನ್ ರೈಟ್ v is equal to a into t ಅಂತ ಬರೀಬಹುದು. a ಅಂದ್ರೆ ಆಕ್ಸಿಲರೇಷನ್ ವಿಚ್ ಇಸ್ ಕಾನ್ಸ್ಟೆಂಟ್, t ಅಂತಂದ್ರೆ ಟೈಮ್, ಅಂಡ್ v is nothing but velocity. ನಾನು ವೆಲಾಸಿಟಿ ಟೈಮ್ ಗ್ರಾಫ್ ನ ಪ್ಲಾಟ್ ಮಾಡಬೇಕಾದ್ರೆ ವೆಲಾಸಿಟಿನ ವೈ ಆಕ್ಸಿಸ್ ಅಲ್ಲೂ ಟೈಮ್ ಅನ್ನ ಎಕ್ಸ್ ಆಕ್ಸಿಸ್ ಅಲ್ಲೂ ಕನ್ಸಿಡರ್ ಮಾಡ್ತೀವಿ. ಅಂಡ್ ವಿ ವಿಲ್ ಸಿ ದಟ್ ದಿಸ್ ಇಸ್ ರೆಪ್ರೆಸೆಂಟಿಂಗ್ ಈಕ್ವೇಷನ್ ಆಫ್ ಎ ಸ್ಟ್ರೈಟ್ ಲೈನ್. ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಯೂಶುವಲಿ ಹೆಂಗ್ ಬರುತ್ತೆ? y is equal to mx plus c. ಇದು ಕ್ವಾಂಟಿಟಿ or y axis, quantity taken along y axis. This is nothing but x axis and this is slope of the graph. ಇದು y intercept ನ ರೆಪ್ರೆಸೆಂಟ್ ಮಾಡುತ್ತೆ. ಬಟ್ ಇಲ್ಲಿ y ಇಂಟರ್ಸೆಪ್ಟ್ ನ ನಾವು 0 ಅಂತ ತಗೋಬೇಕು, ಬಿಕಾಸ್ y ಇಂಟರ್ಸೆಪ್ಟ್ ಪ್ಲೇಸ್ ಅಲ್ಲಿ ಇನಿಷಿಯಲ್ ವೆಲಾಸಿಟಿ ಬರುತ್ತೆ, ಅದನ್ನ 0 ಅಂತ ತಗೋಬಿಟ್ಟಿದೀವಿ. ಸೊ y is equal to mx, this is nothing but v is equal to a into t. ಅಂದ್ರೆ y ಪ್ಲೇಸ್ ಅಲ್ಲಿ v, x ಪ್ಲೇಸ್ ಅಲ್ಲಿ t ಅನ್ನು ನಾವು ತಗೊಂಡಿದೀವಿ. ಸೊ ಆಕ್ಸಿಲರೇಷನ್ is nothing but slope of this graph. So therefore ಆ ಗ್ರಾಫ್ ಅನ್ನ ನಾವು, ಈ ನೇಚರ್ ಆಫ್ ಗ್ರಾಫ್ ಅನ್ನ ಸ್ಟ್ರೈಟ್ ಲೈನ್ ಅಂತ ಈಸಿಯಾಗಿ ಬರೀಬಹುದು. ಇದಲ್ಲದೆ ಈ ಈಕ್ವೇಷನ್ಗೆ ಲುಕ್ ಅಟ್ ದಿಸ್ ಈಕ್ವೇಷನ್, ಇನಿಷಿಯಲ್ ಕಂಡೀಷನ್ಸ್ ಅನ್ನ ಅಪ್ಲೈ ಮಾಡ್ತೀನಿ. ಈಗ ಅಟ್ ಟಿ ಇಸ್ ಈಕ್ವಲ್ ಟು 0 ಅಂದ್ರೆ ಇನಿಷಿಯಲಿ ಅಂತ, ಟಿ ಇಸ್ ಈಕ್ವಲ್ ಟು 0 ಆದಾಗ ವೆಲಾಸಿಟಿ ಕೂಡ ಏನಾಗಿರುತ್ತೆ? 0. ಸೊ ಟೈಮ್ 0 ಇದ್ದಾಗ ವೆಲಾಸಿಟಿ ಕೂಡ 0 ಆಗಿತ್ತು. ಅದಾದ್ಮೇಲೆ ಆಸ್ ದ ಟೈಮ್ ಇನ್ಕ್ರೀಸಸ್ ವೆಲಾಸಿಟಿ ಇಸ್ ಆಲ್ಸೋ ಗೋಯಿಂಗ್ ಟು ಇನ್ಕ್ರೀಸಸ್. ಸೊ ದೇರ್ ಫಾರ್ ಗ್ರಾಫ್ ಅನ್ನ ಇಲ್ಲಿ ಆರಿಜಿನ್ ಇಂದ ಶುರು ಮಾಡಬೇಕು. ಆರಿಜಿನ್ ಇಂದ ಶುರು ಮಾಡಿ ಈ ತರ ಸ್ಟ್ರೈಟ್ ಲೈನ್ ಅನ್ನು ಬರೀಬೇಕಾಗುತ್ತೆ. ಸೊ ಇನ್ ದಿಸ್ ವೆಲಾಸಿಟಿ ಟೈಮ್ ಗ್ರಾಫ್,
ಬಿಕಾಸ್ ದಿಸ್ ಈಕ್ವೇಶನ್ ವಾಸ್ ರೆಪ್ರೆಸೆಂಟಿಂಗ್ ಅ ಸ್ಟ್ರೈಟ್ ಲೈನ್, ವೆಲಾಸಿಟಿ ಟೈಮ್ ಗ್ರಾಫ್ ಈ ತರ ಸ್ಟ್ರೈಟ್ ಲೈನ್ ಬಂದಿದೆ. You can calculate angle between this line and the x-axis, that is called as theta. And if you calculate tan theta of this angle, this is called as slope of the graph. ಇದನ್ನ ಸ್ಲೋಪ್ ಅಂತ ಕರೀತಾರೆ. ಸೊ ಇಲ್ಲೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದೆ ನಮಗೆ. ಈ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ tan theta ಅಥವಾ ಸ್ಲೋಪ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಅಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್. ಅಪೋಸಿಟ್ ಇಸ್ ನಥಿಂಗ್ ಬಟ್ ವೆಲಾಸಿಟಿ ಅಥವಾ ಪರ್ಟಿಕ್ಯುಲರ್ಲಿ ಚೇಂಜ್ ಇನ್ ವೆಲಾಸಿಟಿ ಸಿಗುತ್ತೆ ನಮಗೆ. ದಟ್ ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಟೇಕನ್. ಟೈಮ್ ಟೇಕನ್ ಅಂತಂದ್ರೆ ಈ ಅಡ್ಜಸೆಂಟ್ ಸೈಡ್ ಅಥವಾ ಟೈಮ್ ಇಂಟರ್ವಲ್ ಅಂತ ಕರೀಬೇಕು. ಅಂಡ್ ಇಟ್ ಇಸ್ ವೆರಿ ಕ್ಲಿಯರ್, ಟ್ಯಾನ್ ಥೀಟಾ ಅಥವಾ ಸ್ಲೋಪ್ ನಮ್ಗೆ ಏನ್ ಕೊಡ್ತಾ ಇದೆ ಅಂತಂದ್ರೆ, ಸ್ಲೋಪ್ ಆಫ್ ದಿಸ್ ವಿ ಟಿ ಗ್ರಾಫ್ ಇಸ್ ಗಿವಿಂಗ್ ಅಸ್ ಆಕ್ಸಲರೇಷನ್. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಇಲ್ಲಿ ಸ್ಲೋಪ್ ಸ್ಟ್ರೈಟ್ ಲೈನ್ಗೆ ನಾನು ಏನ್ ಸ್ಲೋಪ್ ನ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಯಾವುದೇ ಪಾಯಿಂಟ್ ಅನ್ನ ತಗೊಳ್ಳಿ, ಈ ಸ್ಟ್ರೈಟ್ ಲೈನ್ ಅಲ್ಲಿ ಎಲ್ಲಾ ಪಾಯಿಂಟ್ ಅಲ್ಲೂ ಸ್ಲೋಪ್ ಕಾನ್ಸ್ಟೆಂಟ್ ಆಗಿದೆ. ಅಂದ್ರೆ ಈ ಆಕ್ಸಿಲರೇಷನ್ ಏನಿದೆ ಇದು ಕಾನ್ಸ್ಟೆಂಟ್ ಆಗಿದೆ. ಓಕೆ, ಬಟ್ ವೆಲಾಸಿಟಿ ಮಾತ್ರ ಟೈಮ್ ಜೊತೆ ಲೀನಿಯರ್ ಆಗಿ ಚೇಂಜ್ ಆಗ್ತಾ ಇದೆ. ಮತ್ತೆ ಗ್ರಾಫ್ ನ ಪಾಸಿಟಿವ್ ಸ್ಲೋಪ್ ಅಲ್ಲಿ ಯಾಕೆ ಬರ್ದಿದ್ದೀನಿ ಅಂತಂದ್ರೆ, ಇಲ್ಲಿ ವೆಲಾಸಿಟಿ ಇಸ್ ಇನ್ಕ್ರೀಸಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಕಾರ್ಡಿಂಗ್ ಟು ದಿಸ್ ಈಕ್ವೇಶನ್. ಆಸ್ ದ ಟೈಮ್ ಇನ್ಕ್ರೀಸಸ್, ವೆಲಾಸಿಟಿ ಆಲ್ಸೋ ಗೋಯಿಂಗ್ ಟು ಇನ್ಕ್ರೀಸಸ್. therefore ಪಾಸಿಟಿವ್ ಆಕ್ಸಿಲರೇಷನ್, ಕಾನ್ಸ್ಟೆಂಟ್ ಆಕ್ಸಿಲರೇಷನ್ ಅನ್ನ ಈ ಗ್ರಾಫ್ ರೆಪ್ರೆಸೆಂಟ್ ಮಾಡ್ತಾ ಇದೆ. ಕಾನ್ಸ್ಟೆಂಟ್ ಆಕ್ಸಿಲರೇಷನ್ ಅಂತ ಹೇಗೆ ಹೇಳಿದ್ರೆ, ಬಿಕಾಸ್ ಸ್ಲೋಪ್ ಆಫ್ ದಿಸ್ ಗ್ರಾಫ್ ಇಸ್ ಆಲ್ವೇಸ್ ಕಾನ್ಸ್ಟೆಂಟ್, ಸ್ಟ್ರೈಟ್ ಲೈನ್ ಬಂದಿದೆ. ಸೊ ದಿಸ್ ಇಸ್ ಅಬೌಟ್ ವೆಲಾಸಿಟಿ ಟೈಮ್ ಗ್ರಾಫ್. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ನಾವು ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಈ ತರ ಕಾನ್ಸ್ಟೆಂಟ್ ಸ್ಲೋಪ್ ಇದ್ದಾಗ ಇನ್ಸ್ಟಾಂಟೇನಿಯಸ್ ವೆಲಾಸಿಟಿ ಆಗಲಿ ಅಥವಾ ಆವರೇಜ್ ವೆಲಾಸಿಟಿ ಆಗಲಿ ಎರಡೂ ಕೂಡ ವ್ಯಾಲ್ಯೂಸ್ ಈಕ್ವಲ್ ಆಗಿರುತ್ತೆ. That is what very important we need to understand. Now let me go for position time graph for the same example. A car is going along the straight road with constant acceleration and initial velocity is 0. ಅದಕ್ಕೆ ನಾನು ಸೆಕೆಂಡ್ ಈಕ್ವೇಶನ್ ಆಫ್ ಮೋಷನ್ ಅನ್ನು ಬರ್ಕೋತೀನಿ. ಯಾವುದು ಸೆಕೆಂಡ್ ಈಕ್ವೇಶನ್ ಆಫ್ ಮೋಷನ್? ಡಿಸ್ಪ್ಲೇಸ್ಮೆಂಟ್ or change in position along x-axis is equal to initial velocity into time plus half into acceleration into t square. This is second equation of motion. ಇಲ್ಲಿ x ಅಂದ್ರೆ ಇಲ್ಲಿ ಪೊಸಿಷನ್ ಅಂತ. ಓಕೆ, ಪೊಸಿಷನ್ ಅಥವಾ ಡಿಸ್ಪ್ಲೇಸ್ಮೆಂಟ್. This position with the time is varying like a parabola. This is not equation of straight line, this is equation of parabola. ಬಟ್ ಇಲ್ಲಿ ಇನಿಷಿಯಲ್ ಕಂಡೀಷನ್ಸ್ ಇದೆ ನಮಗೆ. ಇನಿಷಿಯಲ್ ವೆಲಾಸಿಟಿ 0 ಅಂತ. ಕಾರಣ ಇನಿಷಿಯಲ್ ವೆಲಾಸಿಟಿ 0 ಆಗ್ಬಿಟ್ರೆ ಇದಿಷ್ಟು 0 ಆಗ್ಬಿಡುತ್ತೆ. ಸೊ ದೇರ್ಫೋರ್ x is equal to half a t square ಅಂತ ಸಿಗುತ್ತೆ. ಆಕ್ಸಿಲರೇಷನ್ ಗೆ ಪರ್ಟಿಕ್ಯುಲರ್ ವ್ಯಾಲ್ಯೂ ಕೊಟ್ಟಿದ್ದೀನಿ. ಸೊ ದೇರ್ಫೋರ್ x is equal to ಆಕ್ಸಿಲರೇಷನ್ ಗೆ 4 ಹಾಕೊಂಡ್ರೆ ಇಲ್ಲಿ t ಸ್ಕ್ವೇರ್ ಬರುತ್ತೆ. ಇಟ್ ಈಸ್ ಆಲ್ಸೋ ಸ್ಟಿಲ್ ರೆಪ್ರೆಸೆಂಟಿಂಗ್ ಪ್ಯಾರಾಬೋಲಾ ಈಕ್ವೇಶನ್ ಓನ್ಲಿ. ನಾನೀಗ ಗ್ರಾಫ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ಬರೀತೀನಿ. ಸೊ y axis ಅಲ್ಲಿ ಪೊಸಿಷನ್ ಅನ್ನ, ದಿಸ್ ಇಸ್ ಆಕ್ಚುಲಿ y axis ಬಟ್ ಐ ಟುಕ್ ಪೊಸಿಷನ್ ಆನ್ ದ y axis. x axis ಅಲ್ಲಿ ಟೈಮ್ ಅನ್ನ, ಇದು x axis ಬಟ್ ಅದರಲ್ಲಿ ನಾನು ಟೈಮ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಈ ಈಕ್ವೇಶನ್ ನೋಡಿ, ಕಾನ್ಸ್ಟೆಂಟ್ ಆಕ್ಸಿಲರೇಷನ್ ಇದ್ರೆ ಪೊಸಿಷನ್ ಟೈಮ್ ಮೇಲೆ ಹೇಗೆ ಡಿಪೆಂಡ್ ಆಗಿದೆ ಅಂದ್ರೆ, ಪೊಸಿಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಟೈಮ್ ಪೀರಿಯಡ್. ಸೊ therefore graph of this position versus time you should get according to this equation as a parabola. ಸೊ ಗ್ರಾಫ್ ನ ಆರಿಜಿನ್ ಇಂದ ಶುರು ಮಾಡ್ಬೇಕಾ ಬೇಡವಾ ಅನ್ನೋದಕ್ಕೆ ಇನಿಷಿಯಲ್ ಕಂಡೀಷನ್ಸ್ ಹಾಕಿ ಚೆಕ್ ಮಾಡಬೇಕಾಗತ್ತೆ. ನಾವೇನಾದ್ರೂ ಟೈಮ್ ನ 0 ಕೊಟ್ರೆ ಈ ಈಕ್ವೇಶನ್ ಅಲ್ಲಿ ಪೊಸಿಷನ್ ಕೂಡ 0 ಇದೆ. ಅಂದ್ರೆ ಗ್ರಾಫ್ ನ ಆರಿಜಿನ್ ಇಂದಾನೆ ಶುರು ಮಾಡಬೇಕು. ಬಟ್ ದ ಶೇಪ್ ಆಫ್ ದ ಗ್ರಾಫ್ ಮಸ್ಟ್ ಬಿ ಪ್ಯಾರಾಬೋಲಾ. ಈ ರೀತಿ ಇದೆ. ಈ ಗ್ರಾಫ್ ನ ಯಾಕೆ ಹೀಗೆ ಬರದೆ ಅಂತಂದ್ರೆ, ಅಪ್ವರ್ಡ್ ಕಾನ್ಕೇವ್ ತರನೇ ಇದೆ. ಇಲ್ಲಿ ನಾವು ನೀಟಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ಈ ಕರ್ವ್ಡ್ ಲೈನ್ಗೆ ಸ್ಲೋಪ್ ಅನ್ನೋದು ಕಾನ್ಸ್ಟೆಂಟ್ ಇಲ್ಲ. ಸ್ಲೋಪ್ ಇಸ್ ಗಾನ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಫಾರ್ ಎಕ್ಸಾಂಪಲ್, ಯಾವ್ದಾದ್ರು 2 ಪಾಯಿಂಟ್ ಅನ್ನ ನಾನು ಚೂಸ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. 2 ಪಾಯಿಂಟ್, ಈ ಪಾಯಿಂಟ್ ಅಲ್ಲಿ ಸ್ಲೋಪ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು? ನಾನು ಆ ಪಾಯಿಂಟ್ ಗೆ ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡ್ತೀನಿ. ಆ ಟ್ಯಾಂಜೆಂಟ್ ಎಕ್ಸ್ ಆಕ್ಸಿಸ್ ಜೊತೆ ಎಷ್ಟು ಆಂಗಲ್ ಅನ್ನ ಮಾಡ್ಕೊಂಡಿದೆ, ವಿ ಕಾಲ್ ದಿಸ್ ಇಸ್ ಥೀಟಾ 1. ನೀವೇನಾದ್ರೂ ಈ ಪಾಯಿಂಟ್ ಅಲ್ಲಿ ಟ್ಯಾಂಜೆಂಟ್ ಅಥವಾ ಟ್ಯಾನ್ ಥೀಟಾ 1 ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ? ಇಲ್ಲೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಸಿಗುತ್ತೆ. ಅಪೋಸಿಟ್ ಬೈ ಅಡ್ಜಸೆಂಟ್ ಅಂದ್ರೆ, ಅಪೋಸಿಟ್ ಇಸ್ ನಥಿಂಗ್ ಬಟ್ ಚೇಂಜ್ ಇನ್ ಪೊಸಿಷನ್, ಅಡ್ಜಸೆಂಟ್ ಇಸ್ ನಥಿಂಗ್ ಬಟ್ ಟೈಮ್ ಟೇಕನ್. ಚೇಂಜ್ ಆಫ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ವಿಲ್ ಗಿವ್ ಯು ವೆಲಾಸಿಟಿ. ನಿಮಗೆ ಟ್ಯಾನ್ ಥೀಟಾ ಆಫ್ ದಿಸ್ ಗ್ರಾಫ್ ವಿಲ್ ಗಿವ್ ಯು ವೆಲಾಸಿಟಿ ಆಫ್ ದ ಬಾಡಿ. ಸಿಮಿಲರ್ಲಿ ಇಲ್ಲಿ ನೋಡಿ,
ಈ ಪಾಯಿಂಟ್ ಅಲ್ಲಿ ಟ್ಯಾಂಜೆಂಟ್ ಅನ್ನ ನಾನು ಡ್ರಾ ಮಾಡ್ಕೊಂಡ್ರೆ ಸ್ಲೋಪ್ ಆಫ್ ದಿಸ್ ಟ್ಯಾಂಜೆಂಟ್ ಡಿಫ್ರೆಂಟ್ ಬರುತ್ತೆ. ಇಲ್ಲಿ ಟೀಟಾ 2 ಇದೆ, ಟ್ಯಾನ್ ಟೀಟಾ ಇನ್ಕ್ರೀಸ್ ಆದ್ರೆ ಸ್ಲೋಪ್ ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ದೇರ್ ಫೋರ್ ಬಾಡಿ ಇಲ್ಲಿಂದ ಇಲ್ಲಿಗೆ ಮೂವ್ ಆದ್ರೆ ವೆಲಾಸಿಟಿ ಇನ್ಕ್ರೀಸ್ ಆಗ್ತಾ ಇದೆ ಅಂತ ನಾವು ತಿಳ್ಕೋಬೇಕು. ವೆಲಾಸಿಟಿ ಇನ್ಕ್ರೀಸ್ ಆದ್ರೆ ಆಕ್ಸಿಲರೇಷನ್ ಪಾಸಿಟಿವ್ ಆಯ್ತು. ಓಕೆ, ದಟ್ಸ್ ವೈ ಇಲ್ಲಿ ಕಾನ್ಸ್ಟೆಂಟ್ ಆಕ್ಸಿಲರೇಷನ್ ಮತ್ತೆ ಪಾಸಿಟಿವ್ ಆಕ್ಸಿಲರೇಷನ್ ಇರೋದ್ರಿಂದ ಗ್ರಾಫ್ ಅನ್ನ ಕಾನ್ಕೇವ್ ಅಪ್ವರ್ಡ್ ತೋರಿಸಬೇಕು. which means velocity is gone increasing with respect to time ಅಥವಾ slope is increasing with respect to time. ಓಕೆ, ಇಲ್ಲಿ ಒಂದೇ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಿ ಅಲ್ಲಿ ನಾನು ಸ್ಲೋಪ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಸಿಗುವಂತದ್ದು ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ನೋಡಿ, ಇಲ್ಲೊಂದು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಸಿಕ್ಕಿದೆ, ಇಲ್ಲೊಂದು ಸಿಕ್ಕಿದೆ. ಇಲ್ಲಿ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಟ್ ದ ಟೈಮ್ ಇಂಟರ್ವಲ್ t1 ಅಟ್ ದ ಟೈಮ್ ಇನ್ಸ್ಟಂಟ್ t1, ಇಲ್ಲಿ ಇರುವಂತ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಇನ್ನೊಂದು ಯಾವುದೋ ಟೈಮ್ ಅಲ್ಲಿ t2 ಅಲ್ಲಿ ಇದೆ. ಬಟ್ ಆವರೇಜ್ ವೆಲಾಸಿಟಿ ಬೇರೆ ಬೇರೆ ಆಗ್ಬಿಡುತ್ತೆ. ಇಲ್ಲಿ ಕರ್ವ್ಡ್ ಲೈನ್ ಇರೋದ್ರಿಂದ ಆವರೇಜ್ ವೆಲಾಸಿಟಿ ಮತ್ತೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಇಲ್ಲಿ ಸೇಮ್ ಆಗೋದಿಲ್ಲ. ಓಕೆ, ಸೊ ನೌ ಲೆಟ್ಸ್ ಗೋ ಫಾರ್ ಒನ್ ಮೋರ್ ಎಕ್ಸಾಂಪಲ್. ಬೈ ಕನ್ಸಿಡರಿಂಗ್ ಇನಿಷಿಯಲ್ ವೆಲಾಸಿಟಿ ಇಸ್ ನಾಟ್ ಈಕ್ವಲ್ ಟು 0, ದೆನ್ ಹೌ ಟು ಪ್ಲಾಟ್ ದ ಗ್ರಾಫ್. ನಾವು ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಇದೆ. ದ ಸೇಮ್ ಕಾರ್ ಮೂವಿಂಗ್ ವಿತ್ ಸೇಮ್ ಆಕ್ಸಿಲರೇಷನ್ ಅಲಾಂಗ್ ದ ಸ್ಟ್ರೈಟ್ ಲೈನ್, ಬಟ್ ಇನಿಷಿಯಲ್ ವೆಲಾಸಿಟಿ ಇಲ್ಲಿ 0 ಇಲ್ಲ, ಇನಿಷಿಯಲ್ ವೆಲಾಸಿಟಿ 6 ಮೀಟರ್ ಪರ್ ಸೆಕೆಂಡ್ ಇದೆ. ಇಂಥ ಟೈಮ್ ಅಲ್ಲಿ ವೆಲಾಸಿಟಿ ಟೈಮ್ ಗ್ರಾಫ್ ನ ಹೇಗೆ ಪ್ಲಾಟ್ ಮಾಡಬೇಕು? ಐ ವಿಲ್ ಗೋ ಟು ದ ಸೇಮ್ ಈಕ್ವೇಷನ್ಸ್. v is equal to u plus at. ಇಲ್ಲಿ ಇನಿಷಿಯಲ್ ವೆಲಾಸಿಟಿ 6 ಇದೆ, ಆಕ್ಸಿಲರೇಷನ್ 4 ಇದೆ. ಸೊ v is equal to 6 plus 4t ಅಂತ ಬರೀಬೇಕಾಗುತ್ತೆ. ಸೊ ದಿಸ್ ಇಸ್ ಆಕ್ಚುಲಿ ಈಕ್ವೇಷನ್ ಆಫ್ ದ ಸ್ಟ್ರೈಟ್ ಲೈನ್. y is equal to mx plus c ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಸಿಕ್ಕಿದೆ. ಇಲ್ಲಿ y ಪ್ಲೇಸ್ ಅಲ್ಲಿ ವೆಲಾಸಿಟಿ ಇದೆ, x ನ ಪ್ಲೇಸ್ ಅಲ್ಲಿ x ಆಕ್ಸಿಸ್ ಅಲ್ಲಿ ಟೈಮ್ ಅನ್ನ ತಗೋತೀವಿ. ಸೊ m ರೆಪ್ರೆಸೆಂಟ್ ಸ್ಲೋಪ್, ಅಂದ್ರೆ ಇಲ್ಲಿ 4 ಇದೆ, y ಇಂಟರ್ಸೆಪ್ಟ್ 6 ಇದೆ. ಸೊ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ನ ಬರೀಬಹುದು ಇಲ್ಲಿ, ಅಂದ್ರೆ ಗ್ರಾಫ್ ಅನ್ನ ಬರ್ಕೋಬಹುದು. ಸೊ ದಿಸ್ ಇಸ್ ವೆಲಾಸಿಟಿ ಅಂಡ್ ದಿಸ್ ಇಸ್ ಟೈಮ್. ಈಗ ಗ್ರಾಫ್ ಇಲ್ಲಿ ಆರಿಜಿನ್ ಇಂದ ಶುರು ಆಗೋದಿಲ್ಲ, ಬಿಕಾಸ್ ಅಟ್ t ಇಸ್ ಈಕ್ವಲ್ ಟು 0, ಅಂದ್ರೆ ಟೈಮ್ 0 ಇದ್ದಾಗ ಈ ಈಕ್ವೇಶನ್ ಪ್ರಕಾರ ವೆಲಾಸಿಟಿ ಇಸ್ ಈಕ್ವಲ್ ಟು 6 ಮೀಟರ್ಸ್ ಪರ್ ಸೆಕೆಂಡ್ ಅಂತ ಬರ್ತಾ ಇದೆ. ಸೊ ದೇರ್ ಫಾರ್ ಇಫ್ ಯು ಪ್ಲಾಟ್ ದ ಗ್ರಾಫ್, ಇಟ್ ಶುಡ್ ನಾಟ್ ಸ್ಟಾರ್ಟ್ ಫ್ರಮ್ ದಿ ಆರಿಜಿನ್ ಬಟ್ ಸಮ್ವೇರ್ ಆನ್ ದ ವೈ ಆಕ್ಸಿಸ್. ಈ ವೈ ಆಕ್ಸಿಸ್ ಅಲ್ಲಿ ಇದನ್ನೇ 6 ಮೀಟರ್ಸ್ ಪರ್ ಸೆಕೆಂಡ್ ಅಂತ ಕನ್ಸಿಡರ್ ಮಾಡಿ ಇಲ್ಲಿಂದ ಗ್ರಾಫ್ ಈ ತರ ಬರುತ್ತೆ. ಮೊದಲು ಬರ್ದಿದ್ದ ಗ್ರಾಫ್ಗೂ ಈಗಲೂ ವ್ಯತ್ಯಾಸ ಏನು ಅಂತಂದ್ರೆ, ಮೊದಲು ಆರಿಜಿನ್ ಇಂದ ಶುರುವಾಗಿತ್ತು, ಈಗ ಆರಿಜಿನ್ ಇಂದ ಶುರುವಾಗದೆ ಯಾವುದೋ ಒಂದು ವೈ ಆಕ್ಸಿಸ್ ನ ಯಾವುದೋ ಒಂದು ಪಾಯಿಂಟ್ ಇಂದ ಶುರುವಾಗಿದೆ. ಆದ್ರೆ ಈ ಗ್ರಾಫ್ ನ ಸ್ಲೋಪ್ ಅನ್ನ ನೀವೇನಾದ್ರೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲೂ ಕೂಡ ಸ್ಲೋಪ್ ಅಂದ್ರೆ ಟ್ಯಾನ್ ಥೀಟಾ ಮೊದಲು ಬಂದಿತ್ತಲ್ಲ, ಅಂದ್ರೆ ಇನಿಷಿಯಲ್ ವೆಲಾಸಿಟಿ ಇಲ್ಲದೆ ಇದ್ದಾಗ ಬಂದಿತ್ತಲ್ಲ ಅಷ್ಟೇ ಬರಬೇಕು. ಟ್ಯಾನ್ ಥೀಟಾ ಇಸ್ ನಥಿಂಗ್ ಬಟ್ ಸ್ಲೋಪ್ ವಿಚ್ ಇಸ್ ನಥಿಂಗ್ ಬಟ್ 4. ದಿಸ್ ಇಸ್ ನಥಿಂಗ್ ಬಟ್ ಆಕ್ಸಿಲರೇಷನ್. ವೆಲಾಸಿಟಿ ಟೈಮ್ ಗ್ರಾಫ್ ನ ಸ್ಲೋಪ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಆಕ್ಸಿಲರೇಷನ್ ಸಿಗಬೇಕು. ಕಾನ್ಸ್ಟೆಂಟ್ ಆಕ್ಸಿಲರೇಷನ್ 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳಿದೆ. ಸೊ ದೇರ್ ಫಾರ್ ಟ್ಯಾನ್ ಥೀಟಾ ಇಸ್ ನಥಿಂಗ್ ಬಟ್ 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ದಿಸ್ ಇಸ್ ಅಬೌಟ್ ವೆಲಾಸಿಟಿ ಟೈಮ್ ಗ್ರಾಫ್. ಸೇಮ್ ಸ್ಲೋಪ್ ಬಟ್ ಆರಿಜಿನ್ ಇಂದ ಶುರು ಆಗ್ತಾ ಇಲ್ಲ. ನಾವು ಲೆಟ್ಸ್ ಗೋ ಟು ಪೊಸಿಷನ್ ಟೈಮ್ ಗ್ರಾಫ್ ಆಸ್ ವೆಲ್. ಪೊಸಿಷನ್ ಟೈಮ್ ಗ್ರಾಫ್ ನ ಪ್ಲಾಟ್ ಮಾಡ್ಲಿಕ್ಕೆ ಐ ರೈಟ್ ದಟ್ ಈಕ್ವೇಶನ್ ಆಫ್ ಮೋಷನ್. x is equal to ut plus half a t square. ಸೊ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಆರ್ ಪೊಸಿಷನ್ ಆಸ್ ಅ ಫಂಕ್ಷನ್ ಆಫ್ ಟೈಮ್ ನಾವು ಹೇಗೆ ಬರೀಬಹುದು? ಇನಿಷಿಯಲ್ ವೆಲಾಸಿಟಿ ಕೊಟ್ಟಿದ್ದಾರೆ 6 ಮೀಟರ್ಸ್ ಪರ್ ಸೆಕೆಂಡ್ plus into t plus half into this acceleration. Acceleration is nothing but 4 meter per second square and t square. ಇದು ಈಕ್ವೇಶನ್ ಆಫ್ ಪ್ಯಾರಾಬೋಲಾವನ್ನೇ ರೆಪ್ರೆಸೆಂಟ್ ಮಾಡ್ತಾ ಇದೆ. ಇಲ್ಲಿ ಗ್ರಾಫ್ ನ ಆರಿಜಿನ್ ಇಂದ ಶುರು ಮಾಡಬೇಕಾ ಬೇಡವಾ ಅನ್ನೋದನ್ನ ಮತ್ತೆ ಇಲ್ಲಿ ಚೆಕ್ ಮಾಡಬೇಕಾಗತ್ತೆ. ಅಟ್ t is equal to 0 ಅಂತ ನಾನು ಹೇಳಿದೆ. ಒನ್ಸ್ ಅಗೈನ್ x is also going to be 0, which means ಇನಿಷಿಯಲ್ ಟೈಮ್ ಅಲ್ಲಿ ಅಂದ್ರೆ ಟೈಮ್ 0 ಇದ್ದಾಗ ಪೊಸಿಷನ್ ಕೂಡ 0 ನಲ್ಲೇ ಇತ್ತು, ಅಂದ್ರೆ ಬಾಡಿ ಇನ್ನು ಆರಿಜಿನ್ ಅಲ್ಲೇ ಇತ್ತು ಪೊಸಿಷನ್. ಸೊ ದೇರ್ ಫಾರ್ ನೇಚರ್ ಆಫ್ ಗ್ರಾಫ್ ಮೊದಲು ಹೇಗ್ ಬರೆದಿದ್ದೆ, ಇನಿಷಿಯಲ್ ವೆಲಾಸಿಟಿ 0 ಆಗಿದ್ದಾಗ ಯಾವ ರೀತಿ ಪೊಸಿಷನ್ ಟೈಮ್ ಗ್ರಾಫ್ ಬಂದಿತ್ತೋ ಈಗಲೂ ಅದೇ ತರ ಬರುತ್ತೆ. ಸೊ ದಿಸ್ ಇಸ್ ಪೊಸಿಷನ್ ಅಂಡ್ ದಿಸ್ ಇಸ್ ಟೈಮ್. ಸೊ ಪೊಸಿಷನ್ ಟೈಮ್ ಗ್ರಾಫ್ ಇಸ್ ರೆಪ್ರೆಸೆಂಟಿಂಗ್ ಎ ಪ್ಯಾರಾಬೋಲಾ. ಸೊ ದೇರ್ ಫಾರ್ ಸ್ಟಾರ್ಟಿಂಗ್ ಫ್ರಮ್ ದಿ ಆರಿಜಿನ್ t is equal to 0 ಆಗಿದ್ದಾಗ x ಕೂಡ 0 ಆಗಿತ್ತು. ಸೊ ಮತ್ತದೇ ಗ್ರಾಫ್ ಬರುತ್ತೆ ನಿಮಗೆ. ಮತ್ತೆ ಇನ್ಕ್ರೀಸಿಂಗ್ ಸ್ಲೋಪ್ ಅಂದ್ರೆ ಇನ್ಕ್ರೀಸಿಂಗ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್.
which means acceleration is constant and positive constant acceleration ಇದು represent ಮಾಡ್ತಾ ಇದೆ. ಬಟ್ ಇಲ್ಲಿ there is one more case just like this. If suppose at t is equal to 0, ಅಂದ್ರೆ ಟೈಮ್ 0 ಇದ್ದಾಗ ಬಾಡಿ ಆರಿಜಿನಲ್ ಇರಲಿಲ್ಲ ಅಂತ ಅನ್ಕೊಳ್ಳಿ. ಬಾಡಿ ಆರಿಜಿನಲ್ ಇಲ್ಲ ಅಂತಂದ್ರೆ ಮೇ ಬಿ ಬಾಡಿ ವಿಲ್ ಬಿ ಅಟ್ 3 meters ಫ್ರಮ್ ದಿ ಆರಿಜಿನ್. ಇಂಥ ಕಂಡೀಷನ್ ಇದ್ದಾಗ ಗ್ರಾಫ್ ನ ಹೇಗೆ ಪ್ಲಾಟ್ ಮಾಡಬೇಕಾಗತ್ತೆ? ಸೊ ಈಕ್ವೇಶನ್ ಬಂದ್ಬಿಟ್ಟು, if the initial position is not 0 but 3 meters ಆದ್ರೆ x is equal to 3 plus ut plus half at square ಅಂತ ಬಂದ್ಬಿಡುತ್ತೆ. Okay, this is at t is equal to 0, you will get x is equal to 3 meters. So therefore ಗ್ರಾಫ್ ನಲ್ಲಿ ಮೇ ಬಿ ಇದನ್ನ ನಾನು 3 meters ಅಂತ ಮಾರ್ಕ್ ಮಾಡ್ಕೊಂಡ್ರೆ ಗ್ರಾಫ್ ಹಿಂಗ್ ಬರ್ಬೋದು. So nature of graph is exactly same, parabolic in shape, and acceleration is positive and constant. So velocity is increasing because slope is increasing. But ಗ್ರಾಫ್ ನ ಬರೆಯುವಾಗ ಈ ವಿಚಾರಗಳನ್ನ ಬಹಳ ಕೇರ್ಫುಲ್ ಆಗಿ ನೋಡ್ಕೋಬೇಕು. Now let's go to slope analysis. So two important things we understood from the last discussions. There is nothing but slope of position time graph ನಮಗೆ ವೆಲಾಸಿಟಿ ಕೊಡುತ್ತೆ, ಅದೇ ತರ ಸ್ಲೋಪ್ ಆಫ್ ವೆಲಾಸಿಟಿ ಟೈಮ್ ಗ್ರಾಫ್ ನಮಗೆ ಆಕ್ಸಿಲರೇಷನ್ ಅನ್ನ ಕೊಡುತ್ತೆ ಅಂತ ಅರ್ಥ ಮಾಡ್ಕೊಂಡ್ವಿ. Now let's go to slope analysis. So let's come to slope analysis. Slope analysis ಅಂತಂದ್ರೆ ಯಾವುದೇ ಒಂದು ಗ್ರಾಫ್ ನ ಪ್ಲಾಟ್ ಮಾಡುವಾಗ y ಆಕ್ಸಿಸ್ ಮತ್ತೆ x ಆಕ್ಸಿಸ್ ಗಳು ಡಿಪೆಂಡ್ ಆಗಿರುತ್ತವೆ. ಅಂದ್ರೆ ಸಿಂಪಲ್ ಆಗಿ ಅಥವಾ ಮ್ಯಾಥಮೆಟಿಕಲ್ ಆಗಿ y ಈಸ್ ಅ ಫಂಕ್ಷನ್ ಆಫ್ x ಅಂತ ಬರ್ಕೋಬಹುದು. ಇಲ್ಲಿ f ಅಂದ್ರೆ ಫಂಕ್ಷನ್, ಯಾವ್ದು ಫಂಕ್ಷನ್ ಅಂದ್ರೆ y ಫಂಕ್ಷನ್, ಯಾವ್ದ್ರ ಫಂಕ್ಷನ್ x ನ ಫಂಕ್ಷನ್ ಅಂತ. ಇದರ ಅರ್ಥ y ಅನ್ನೋ ಫಿಸಿಕಲ್ ಕ್ವಾಂಟಿಟಿ ಅಥವಾ y ಅನ್ನೋ ಫಂಕ್ಷನ್ x ಮೇಲೆ ಡಿಪೆಂಡ್ ಆಗಿದೆ ಅಂತ ಅರ್ಥ, ಬೇರೆ ಏನೂ ಅಲ್ಲ. ನಾವೇನಾದ್ರೂ ಈ ಡಿಪೆಂಡೆನ್ಸಿಯನ್ನ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಈ dy by dx ಅಂತ ಬರೀತೀವಿ. ಅಂದ್ರೆ ಚೇಂಜ್ ಆಫ್ ದಿಸ್ what you call quantity y with respect to x, ಇದನ್ನೇ ನಾವು ಸ್ಲೋಪ್ ಆಫ್ ದಿಸ್ ಗ್ರಾಫ್ ಅಥವಾ ಟ್ಯಾನ್ ಥೀಟಾ ಅಂತ ಕರೆಯುವಂಥದ್ದು. ಸೊ ಈಗ ಒಂದು ಕಾರು ಒನ್ ಡೈಮೆನ್ಷನಲ್ ಮೋಷನ್ ಅಲ್ಲಿ ಇದ್ದಾಗ, ಅಂದ್ರೆ ಫಾರ್ ಎಕ್ಸಾಂಪಲ್ ಎಕ್ಸ್ ಆಕ್ಸಿಸ್ ಅಲ್ಲಿ ಮೂವ್ ಆಗುವಾಗ ಈ ಕಾರ್ಗೆ ಈ ಡೈರೆಕ್ಷನ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇರುತ್ತೆ, ವೆಲಾಸಿಟಿ ಇರುತ್ತೆ, ಆಕ್ಸಿಲರೇಷನ್ ಇರುತ್ತೆ. ಈ ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ, ಆಕ್ಸಿಲರೇಷನ್ ಅನ್ನ ವಿತ್ ರೆಸ್ಪೆಕ್ಟ್ ಟು ಟೈಮ್ ಗ್ರಾಫ್ ಅಲ್ಲಿ ತೋರಿಸುವಾಗ ಸ್ಲೋಪ್ ನ ಯಾವ್ಯಾವ ರೀತಿ ಕನ್ಸಿಡರ್ ಮಾಡಬೇಕು, ಯಾವಾಗ ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಆಗುತ್ತೆ ಅನ್ನೋದನ್ನ ಹೇಳ್ಕೊಡ್ತೇನೆ. ಈಗ ಫಾರ್ ಎಕ್ಸಾಂಪಲ್ ನಾವು ವೈ ಆಕ್ಸಿಸ್ ಅಲ್ಲಿ ಈ ಫಂಕ್ಷನ್ಸ್ ಗಳನ್ನ ತಗೋತೀವಿ. ಅಂದ್ರೆ ಪೊಸಿಷನ್, ವೆಲಾಸಿಟಿ, ಆಕ್ಸಿಲರೇಷನ್. ಎಕ್ಸ್ ಆಕ್ಸಿಸ್ ನಲ್ಲಿ ಟೈಮ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಗ್ರಾಫ್ ಏನಾದ್ರೂ ಈ ರೀತಿ ಬಂತು ಅಂತ ಇಟ್ಕೊಳ್ಳಿ. ಇಲ್ಲಿ ಸ್ಲೋಪ್ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಸ್ಲೋಪ್ ಇಸ್ ಈಕ್ವಲ್ ಟು 0, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 0. ಯಾಕೆಂದ್ರೆ ಥೀಟಾ ಇಸ್ ನಥಿಂಗ್ ಬಟ್ ಆಂಗಲ್ ಬಿಟ್ವೀನ್ ದ ಲೈನ್ ಇನ್ ದ ಗ್ರಾಫ್ ಅಂಡ್ ಎಕ್ಸ್ ಆಕ್ಸಿಸ್. ಇಲ್ಲಿ ಈ ಲೈನ್ ಎಕ್ಸ್ ಆಕ್ಸಿಸ್ ಗೆ ಪ್ಯಾರಲ್ ಆಗಿರೋದ್ರಿಂದ ಥೀಟಾ 0 ಆಗಿದೆ, ಟ್ಯಾನ್ ಥೀಟಾ 0 ಅಥವಾ ಸ್ಲೋಪ್ 0. ಇದರ ಅರ್ಥ ಟೈಮ್ ರನ್ ಆಗ್ತಾ ಇದೆ, ಆದ್ರೆ ಪೊಸಿಷನ್ ಅಥವಾ ವೆಲಾಸಿಟಿ ಆಫ್ ದ ಬಾಡಿ ಅಥವಾ ಆಕ್ಸಿಲರೇಷನ್ ಆಫ್ ದ ಬಾಡಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಕಾನ್ಸ್ಟೆಂಟ್ ಆಗಿದೆ ಅಂತ. Okay, if the quantity on the y-axis is constant with respect to the quantity on the x-axis, then slope of that graph becomes 0. This is very important. Let me write another graph here. So as usually y-axis nalli position, velocity ಅಥವಾ acceleration ಅನ್ನು ತಗೋತೀನಿ, ಇಲ್ಲಿ ಟೈಮ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಗ್ರಾಫ್ ಏನಾದ್ರೂ ಈ ರೀತಿ ಬಂತು, ಇದನ್ನ ನಾವು ಪಾಸಿಟಿವ್ ಸ್ಲೋಪ್ ಅಂತ ಕರೀಬೇಕು. ಅಂದ್ರೆ ಇಲ್ಲಿ ನೋಡಿ, ಬಾಡಿ ಹಿಂಗ್ ಮೂವ್ ಆಗ್ತಾ ಇದೆ, ಅಂದ್ರೆ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಬಾಡಿ ಮೂವ್ ಆಗ್ತಾ ಇದೆ. ಸೊ ಪೊಸಿಷನ್ ಇಸ್ ಇನ್ಕ್ರೀಸಿಂಗ್. ಸೊ ಇಫ್ ಯು ಗೋ ಅಲಾಂಗ್ ದಿಸ್ ಲೈನ್, ಪೊಸಿಷನ್ ಇನ್ಕ್ರೀಸ್ ಆಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ಅಥವಾ ವೆಲಾಸಿಟಿ ಅಂತ ನಾನೇನಾದ್ರೂ ಕನ್ಸಿಡರ್ ಮಾಡಿದ್ರೆ, ಬಾಡಿ ಮೂವ್ ಆಗುವಾಗ, ಈ ಡೈರೆಕ್ಷನ್ ಅಲ್ಲಿ ಬಾಡಿ ಮೂವ್ ಆಗುವಾಗ ಬಾಡಿಯ ವೆಲಾಸಿಟಿ ಇನ್ಕ್ರೀಸ್ ಆಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸಿಮಿಲರ್ಲಿ ಆಕ್ಸಿಲರೇಷನ್ ಆಲ್ಸೋ, ಆಕ್ಸಿಲರೇಷನ್ ಇಲ್ಲಿ ತಗೊಂಡು ಇಲ್ಲಿ ಟೈಮ್ ತಗೊಂಡಿದ್ರೆ ಆಕ್ಸಿಲರೇಷನ್ ಇಸ್ ಇನ್ಕ್ರೀಸಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತಾನು ನಾವು ಹೇಳ್ಬೋದು. ಇನ್ ಆಲ್ ದೀಸ್ ಕೇಸಸ್ ಇಲ್ಲಿ ಸ್ಲೋಪ್ ಏನಾಗಿದೆ ಅಂತಂದ್ರೆ, ಅಂದ್ರೆ ಟ್ಯಾನ್ ಥೀಟಾ ಏನಾಗಿದೆ ಅಂತಂದ್ರೆ ಪಾಸಿಟಿವ್ ಆಗಿದೆ, ಜೊತೆಗೆ ಕಾನ್ಸ್ಟೆಂಟ್ ಆಗಿದೆ. Okay, this is also positive slope nature. Let me write another graph.
Say for example, in y-axis as usually position, velocity ಅಥವಾ acceleration, ಇಲ್ಲಿ ಟೈಮ್ ಅನ್ನ ತಗೊಂಡಿದ್ದೀನಿ. ಸೊ ಗ್ರಾಫ್ ಏನಾದ್ರೂ ಈ ರೀತಿ ಬಂದ್ರೆ ಇದು ಕೂಡ ಪಾಸಿಟಿವ್ ಸ್ಲೋಪ್. ಯಾಕಂದ್ರೆ ಪಾಸಿಟಿವ್ ಸ್ಲೋಪ್ ಅಂದ್ರೆ ಕಾರ್ ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ ನೋಡಿ. ಪೊಸಿಷನ್ ಆಫ್ ದ ಕಾರ್ ಇಸ್ ಇನ್ಕ್ರೀಸಿಂಗ್ ಅಲಾಂಗ್ ದ ಎಕ್ಸ್ ಆಕ್ಸಿಸ್, ಅಥವಾ ವೆಲಾಸಿಟಿ ಆಫ್ ದ ಕಾರ್ ಇಸ್ ಇನ್ಕ್ರೀಸಿಂಗ್. ಇಲ್ಲಿ ನಾನೇನಾದ್ರೂ ವೆಲಾಸಿಟಿ ತಗೊಂಡಿದ್ರೆ ಫ್ರಮ್ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್ ವೆಲಾಸಿಟಿ ಇಸ್ ಇನ್ಕ್ರೀಸಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್. This represents positive slope. Okay, but remember ಇಲ್ಲಿ ಸ್ಲೋಪ್ ಇನ್ಕ್ರೀಸ್ ಆಗ್ತಾ ಇದೆ, ಕಾನ್ಕೇವ್ ಅಪ್ವರ್ಡ್ ಇರೋದ್ರಿಂದ ಗ್ರಾಫ್ ಸ್ಲೋಪ್ ಇಸ್ ಇನ್ಕ್ರೀಸಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಅಂದ್ರೆ ಪಾಸಿಟಿವ್ ಆಕ್ಸಿಲರೇಷನ್. ನಾವೇನಾದ್ರೂ ವೆಲಾಸಿಟಿ ಟೈಮ್ ಗ್ರಾಫ್ ಅಂತ ತಗೊಂಡ್ರೆ ದ ಸ್ಲೋಪ್ ಆಫ್ ದಿಸ್ ಗ್ರಾಫ್ ಇಸ್ ರೆಪ್ರೆಸೆಂಟ್ ಆಕ್ಸಿಲರೇಷನ್ ಅಂಡ್ ಸ್ಲೋಪ್ ಇಸ್ ಇನ್ಕ್ರೀಸಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಆ ತರ ಹೇಳ್ಬೋದು. ಇದು ಕೂಡ ಪಾಸಿಟಿವ್ ಸ್ಲೋಪ್. ಪಾಸಿಟಿವ್ ಸ್ಲೋಪ್ ಇನ್ನೆಲ್ಲಿ ಬರುತ್ತೆ ಅಂತಂದ್ರೆ there is one more case. This is position, velocity, and this is acceleration. Suppose you plot the graph like this. Graph ನ ನೇಚರ್ ಈ ತರ ಬಂದ್ರೆ ಇಲ್ಲೂ ಕೂಡ ಸ್ಲೋಪ್ ಪಾಸಿಟಿವ್ ವೇ, ಆದ್ರೆ ಸ್ಲೋಪ್ ಇಲ್ಲಿ ಡಿಕ್ರೀಸ್ ಆಗ್ತಾ ಇದೆ. ಓಕೆ, ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ತ್ರೀ ಗ್ರಾಫ್. ಸ್ಲೋಪ್ ವಾಸ್ ಕಾನ್ಸ್ಟೆಂಟ್ ಅಂಡ್ ಪಾಸಿಟಿವ್. ಸ್ಲೋಪ್ ವಾಸ್ ಇನ್ಕ್ರೀಸಿಂಗ್ ಬಿಕಾಸ್ ಯು ಸಿ ದಿಸ್. ಈ ಪಾಯಿಂಟ್ ಅಲ್ಲಿ ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಿ ಟ್ಯಾನ್ ಥೀಟಾ ಸಿಗುತ್ತೆ, ಇಲ್ಲಿ ಥೀಟಾ 1. ಇದಕ್ಕೂ ಟ್ಯಾಂಜೆಂಟ್ ಅನ್ನ ಪ್ಲಾಟ್ ಮಾಡಿ ಇಲ್ಲಿ ಥೀಟಾ 2 ಸಿಗುತ್ತೆ. ಸೊ ಥೀಟಾ 1 ಗಿಂತ ಥೀಟಾ 2 ಜಾಸ್ತಿ ಆಯ್ತು, ಅದರ ಅರ್ಥ ಟ್ಯಾನ್ ಥೀಟಾ ಇನ್ಕ್ರೀಸ್ ಆಗ್ತಾ ಇದೆ ಹಿಂಗೋದ್ರೆ. ಸೊ ಸ್ಲೋಪ್ ಇಲ್ಲೇನಾಗ್ತಾ ಇದೆ ಅಂತಂದ್ರೆ ಪಾಸಿಟಿವ್ ಅಂಡ್ ಸ್ಲೋಪ್ ಇಸ್ ಇನ್ಕ್ರೀಸಿಂಗ್. ಸ್ಲೋಪ್ ಇನ್ಕ್ರೀಸ್ ಆಗ್ತಾ ಇದೆ. ಇಲ್ಲೂ ಕೂಡ ಸ್ಲೋಪ್ ಪಾಸಿಟಿವ್, ಯಾಕೆಂದ್ರೆ ಬಾಡಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಲ್ಲೇ ಮೂವ್ ಆಗ್ತಾ ಇದೆ ನೋಡಿ. ಈ ಟೈಮ್ ಅಲ್ಲಿ ಮತ್ತೆ ಈ ಟೈಮ್ ಅಲ್ಲಿ ಇಫ್ ದ ಟೈಮ್ ಇನ್ಕ್ರೀಸಸ್ ಫ್ರಮ್ t1 to t2, ಬಾಡಿಸ್ ಪೊಸಿಷನ್ ಇಸ್ ಇನ್ಕ್ರೀಸಿಂಗ್ ಅಲಾಂಗ್ ದ ಪಾಸಿಟಿವ್ ಎಕ್ಸ್ ಆಕ್ಸಿಸ್. x1 ಇಂದ x2 ಹೋಗಿದೆ. ಸ್ಲೋಪ್ ಪಾಸಿಟಿವ್ ಬರಬೇಕಿಲ್ಲಿ, ಆದ್ರೆ ಸ್ಲೋಪ್ ಡಿಕ್ರೀಸ್ ಆಗ್ತಾ ಇದೆ ಇಲ್ಲಿ. ಈಗ ನೋಡಿ ಈ ಪಾಯಿಂಟ್ ಅಲ್ಲಿ ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡ್ಕೊಂಡ್ರೆ ಎಕ್ಸ್ ಆಕ್ಸಿಸ್ ಜೊತೆ ಎಷ್ಟು ಆಂಗಲ್ ನ ಮಾಡ್ಕೊಂಡಿದೆ. ಅದೇ ತರ ಈ ಪಾಯಿಂಟ್ ಅಲ್ಲಿ ನಾವೇನಾದ್ರೂ ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಿ ಅಲ್ಲಿ ಆಂಗಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ, so from theta 1 to theta 2 angle decreases, so tan theta decreases, slope decreases. So decreasing slope but still it is positive. ಸೊ ಒಟ್ಟಾರೆಯಾಗಿ ಸ್ಲೋಪ್ ನ ಪಾಸಿಟಿವ್ ಆಗಿದೆ ಅಂತ ಹೇಳಬೇಕು ಅಂದ್ರೆ ಬಾಡಿಯ ಡೈರೆಕ್ಷನ್ ಆಫ್ ಮೋಷನ್, ಒನ್ ಡೈಮೆನ್ಷನಲ್ ಮೋಷನ್ ಅಲ್ಲಿ ಯಾವುದೋ ಒಂದು ರೆಫರೆನ್ಸ್ ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇರಬೇಕು. ಸೊ ದಟ್ ಅದರ ವೆಲಾಸಿಟಿ, ಅದರ ಪೊಸಿಷನ್, ಅದರ ಆಕ್ಸಿಲರೇಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ನಾವು ರೆಪ್ರೆಸೆಂಟ್ ಮಾಡುವಾಗ ಈ ರೀತಿ ವೇರಿಯೇಷನ್ಸ್ ಅನ್ನ ನಾವು ತೋರಿಸಬೇಕಾಗತ್ತೆ. ನಾವು ಲೆಟ್ಸ್ ಗೋ ಟು ನೆಗೆಟಿವ್ ಸ್ಲೋಪ್. ನಾವು ಲೆಟ್ಸ್ ಗೋ ಟು ನೆಗೆಟಿವ್ ಸ್ಲೋಪ್. ಸ್ಲೋಪ್ ಯಾವಾಗ ನೆಗೆಟಿವ್ ಆಗುತ್ತೆ ಅಂತ. ನೆಗೆಟಿವ್ ಸ್ಲೋಪ್ ಅಂದ್ರೆ ಆಸ್ ಇಟ್ ಇಸ್ ಸೀನ್ ಇನ್ ದ ಡಯಾಗ್ರಾಮ್, ಕಾರ್ನ ಡೈರೆಕ್ಷನ್ ಆಫ್ ಮೋಷನ್ ಮೊದಲು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ತೋರಿಸಿದ್ವಿ. ಈಗ ಡೈರೆಕ್ಷನ್ ಆಫ್ ಮೋಷನ್ ಆಫ್ ದ ಕಾರ್ ಇಸ್ ಜಸ್ಟ್ ಅಪೋಸಿಟ್ ಟು ದಟ್. ಇಲ್ಲಿ ಪೊಸಿಷನ್ ಆಫ್ ದ ಕಾರು ಡಿಕ್ರೀಸ್ ಆಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ವೆಲಾಸಿಟಿ ಇನ್ಕ್ರೀಸ್ ಆಗ್ಬೋದು, ಬಟ್ ಡೈರೆಕ್ಷನ್ ಆಫ್ ಮೋಷನ್ ರಿವರ್ಸ್ ಆಗಿದೆ. ಸೊ ಗ್ರಾಫ್ ಅನ್ನ ಹೇಗೆ ರೆಪ್ರೆಸೆಂಟ್ ಮಾಡಬೇಕು, ನೆಗೆಟಿವ್ ಸ್ಲೋಪ್ ಯಾವಾಗ ಬರುತ್ತೆ. ಸೊ ಫಸ್ಟ್ ಲೆಟ್ ಮಿ ರೈಟ್ ದಿಸ್. ಆಸ್ ಯೂಶುವಲಿ ವೈ ಆಕ್ಸಿಸ್ ಅಲ್ಲಿ ಪೊಸಿಷನ್, ವೆಲಾಸಿಟಿ, ಆಕ್ಸಿಲರೇಷನ್, ಎಕ್ಸ್ ಆಕ್ಸಿಸ್ ಅಲ್ಲಿ ಟೈಮ್ ಅನ್ನ ತಗೋತೀವಿ. ಗ್ರಾಫ್ ಏನಾದ್ರೂ ಈ ತರ ಬಂದ್ರೆ ನೋಡಿ, ಇಫ್ ಯು ಮೂವ್ ಅಲಾಂಗ್ ದಿಸ್ ಲೈನ್ at the time interval, at an instant t1 ಪೊಸಿಷನ್ x1 ಅಷ್ಟಿತ್ತು. ಬೇರೆ ಯಾವುದೋ ಇನ್ನೊಂದು ಟೈಮ್ ಅಲ್ಲಿ ನಾನು ಮೆಜರ್ ಮಾಡಕ್ ಹೋದ್ರೆ ಪೊಸಿಷನ್ ಅನ್ನ ಕಡಿಮೆ ಆಗಿದೆ, ಅಂದ್ರೆ ಬಾಡಿ ಇಸ್ ಮೂವಿಂಗ್ ಟುವರ್ಡ್ಸ್ ದಿ ಆರಿಜಿನ್. ನೌ ದ ಪೊಸಿಷನ್ ಇಸ್ ಶಿಫ್ಟಿಂಗ್ ಟುವರ್ಡ್ಸ್ ದಿ ಆರಿಜಿನ್. ಸೊ ಇಲ್ಲಿ ನೀವೇನಾದ್ರೂ ಸ್ಲೋಪ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ವಿಲ್ ಗೆಟ್ ನೆಗೆಟಿವ್ ಸ್ಲೋಪ್. ವೈ ನೆಗೆಟಿವ್ ಸ್ಲೋಪ್? ಬಿಕಾಸ್ ಯು ನೋ ದಟ್ ಸ್ಲೋಪ್ ಇಸ್ ಆಲ್ವೇಸ್ ಕ್ಯಾಲ್ಕುಲೇಟೆಡ್ ಆಸ್ ಟ್ಯಾನ್ ಥೀಟಾ. ಥೀಟಾ ಇಸ್ ಆಂಗಲ್ ಬಿಟ್ವೀನ್ ಲೈನ್ ಇನ್ ದ ಗ್ರಾಫ್ ಅಂಡ್ ಎಕ್ಸ್ ಆಕ್ಸಿಸ್. ಇಲ್ಲಿ ಗ್ರಾಫ್ ಈ ತರ ಇದೆ, ಲೈನು ಎಕ್ಸ್ ಆಕ್ಸಿಸ್ ಆಸ್ ಯೂಶುವಲಿ ಹೀಗಿದೆ. ಇವುಗಳ ಮಧ್ಯೆ ಇರೋ ಆಂಗಲ್ ಅನ್ನ ಮೆಜರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ದಿಸ್ ಆಂಗಲ್ ಈಸ್ ಮೋರ್ ದ್ಯಾನ್ 90 ಡಿಗ್ರಿ ಇದೆ, 90 ಡಿಗ್ರಿಗಿಂತ ಜಾಸ್ತಿ ಇದೆ, ಬಟ್ ಲೆಸ್ ದ್ಯಾನ್ 180 ಡಿಗ್ರಿ ಇದೆ, ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಥೀಟಾ ಏನಾಗುತ್ತೆ, ASTC ರೂಲ್ ಪ್ರಕಾರ ಟ್ಯಾನ್ ಥೀಟಾ ಇಸ್ ಗೋಯಿಂಗ್ ಟು ಬಿ ನೆಗೆಟಿವ್. ದಟ್ಸ್ ವೈ ಸ್ಲೋಪ್ ಇಸ್ ಆಲ್ಸೋ ನೆಗೆಟಿವ್. ಸೊ ವೆಲಾಸಿಟಿ, ನಾವೇನಾದ್ರೂ ವೈ ಆಕ್ಸಿಸ್ ಅಲ್ಲಿ ವೆಲಾಸಿಟಿ ಮತ್ತೆ ಇದನ್ನ ಟೈಮ್ ಅಂತ ಕನ್ಸಿಡರ್ ಮಾಡಿದ್ರೆ ವೆಲಾಸಿಟಿ ಆಫ್ ದ ಬಾಡಿ ಇಸ್ ಡಿಕ್ರೀಸಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ದಟ್ ಇಸ್ ವಾಟ್ ಇಟ್ ಇಸ್ ರೆಪ್ರೆಸೆಂಟಿಂಗ್. ವೆಲಾಸಿಟಿ ಮ್ಯಾಗ್ನಿಟ್ಯೂಡ್ ಕಡಿಮೆ ಆಗ್ತಾ ಬರ್ತಾ ಇದೆ. ಬಾಡಿ ಪೊಸಿಷನ್
ಟುವರ್ಡ್ಸ್ ದಿ ಆರಿಜಿನ್ ಶಿಫ್ಟ್ ಆಗ್ತಿದೆ, ಅದೇ ಇದ್ರ ಅರ್ಥ. ಇನ್ನೊಂದು ಗ್ರಾಫ್ ಇದೆ ನೆಗೆಟಿವ್ ಸ್ಲೋಪ್ ನ ಅಂತ ಹೇಳಲಿಕ್ಕೆ. ಸೊ ಆಸ್ ಯೂಶುವಲಿ ದಿಸ್ ಇಸ್ ಎಕ್ಸ್, ವಿ ಅಂಡ್ ಎ ಅಂಡ್ ದಿಸ್ ಇಸ್ ಟೈಮ್. ಸ್ಲೋ ಗ್ರಾಫ್ ಏನಾದ್ರು, ನೇಚರ್ ಆಫ್ ಗ್ರಾಫ್ ಏನಾದ್ರು ಈ ತರ ಬಂದ್ರೆ ಇದನ್ನು ಕೂಡ ನೆಗೆಟಿವ್ ಸ್ಲೋಪ್ ಅಂತಾನೆ ಹೇಳ್ತೀವಿ. ಬಿಕಾಸ್ ಯು ಕ್ಯಾನ್ ಟೇಕ್ what you call any point between these 2 points. From here to here time is increasing, but the value or the quantity on the y-axis is getting decreasing, shifting towards the origin. And you plot the graph, tangent na plot ಮಾಡ್ಬಿಟ್ಟು ಇದನ್ನ ಸ್ಲೋಪ್ ನ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಈ ಪಾಯಿಂಟ್ ಅಲ್ಲಿ ಟ್ಯಾಂಜೆಂಟ್ ಹೀಗೆ ಬರುತ್ತೆ. ಸೊ ಇದರ ಒಂದು ಗ್ರಾಫ್ ಅನ್ನ ನೀವೇನಾದ್ರೂ ಈ ಟ್ಯಾಂಜೆಂಟ್ ಗೆ ಸ್ಲೋಪ್ ನ ಕ್ಯಾಲ್ಕುಲೇಟ್ ಮಾಡಕ್ ಹೋದ್ರೆ ಇಲ್ಲೇನೋ ಥೀಟಾ ಇದೆ, ಥೀಟಾ 1 ಅಂತ ಇಟ್ಕೊಳ್ಳಿ. ಇಲ್ಲಿಯೂ ಅಷ್ಟೇ, ಯು ಕ್ಯಾನ್ ಡ್ರಾ ಎ ಟ್ಯಾಂಜೆಂಟ್ ಅಂಡ್ ಮೆಜರ್ ದಿ ಆಂಗಲ್. ಸೊ ಇಲ್ಲಿ ಥೀಟಾ ಇಸ್ ಇನ್ಕ್ರೀಸಿಂಗ್ ಫ್ರಮ್ 90 to 180 degree as you go along the time. So that's why slope is decreasing. So ಇಲ್ಲಿರುವ ಆಂಗಲ್ಗಳು ಸ್ಟಿಲ್ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲೇ ಇದೆ, ಸ್ಲೋಪ್ ನೆಗೆಟಿವ್ ಬರುತ್ತೆ. ಸೊ ಪೊಸಿಷನ್ ಆಫ್ ದ ಬಾಡಿ ಡಿಕ್ರೀಸ್ ಆಗ್ತಾ ಇದೆ, ನಾನ್ ಲೀನಿಯರ್ಲಿ ಡಿಕ್ರೀಸ್ ಆಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ಬಟ್ ಇಲ್ಲಿ ಎರಡು ಪಾಯಿಂಟ್ ಗಳನ್ನ ಚೂಸ್ ಮಾಡಿದೆ ನಾನು, ಇದೊಂದು ಪಾಯಿಂಟ್ ಚೂಸ್ ಮಾಡಿದೆ. ಸೇ ಫಾರ್ ಎಕ್ಸಾಂಪಲ್ ಇದು T1 ಅಂತಾನು, ಇದನ್ನ T2 ಅಂತಾನು ತಗೊಂಡ್ರೆ, ಈ ಪಾಯಿಂಟ್ ಅಲ್ಲಿ ಇನ್ಸ್ಟಂಟೇನಿಯಸ್ ವೆಲಾಸಿಟಿ, ಇನ್ಸ್ಟಂಟೇನಿಯಸ್ ಆಕ್ಸಿಲರೇಷನ್ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಈಗ ಈ ಪಾಯಿಂಟ್ ನ ಇದನ್ನ ಪೊಸಿಷನ್ ಟೈಮ್ ಗ್ರಾಫ್ ಅಂತ ತಿಳ್ಕೊಂಡು ಈ ಪಾಯಿಂಟ್ ಅಲ್ಲಿ ಟ್ಯಾಂಜೆಂಟ್ ಅಥವಾ ಸ್ಲೋಪ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ವಿಲ್ ಗೆಟ್ ವೆಲಾಸಿಟಿ v1, ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ. ಇಲ್ಲಿ ಅಷ್ಟೇ, ಈ ಟೈಮ್ ಅಲ್ಲೂ ನಾನೇನಾದ್ರೂ ವೆಲಾಸಿಟಿನ ಕ್ಯಾಲ್ಕುಲೇಟ್ ಮಾಡಿದ್ರೆ ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡ್ಕೊಂಡು ಅದನ್ನ v2 ಅಂತ ಇಟ್ಕೊಳ್ಳೋಣ. ಇಲ್ಲಿ v1 ಇಸ್ ಬಿಗ್ಗರ್ ದನ್ v2 ಇದೆ ನೋಡಿ. ಈ ಸ್ಲೋಪ್ ಜಾಸ್ತಿ ಇದ್ದು ಈ ಸ್ಲೋಪ್ ಕಡಿಮೆ ಇದೆ. ಓಕೆ, ಸೊ ದೇರ್ ಫೋರ್ ಸಿಮಿಲರ್ಲಿ ಆಕ್ಸಿಲರೇಷನ್, ಸಪೋಸ್ ಇದೇನಾದ್ರೂ ವೆಲಾಸಿಟಿ ಟೈಮ್ ಗ್ರಾಫ್ ಆದ್ರೆ ಆಕ್ಸಿಲರೇಷನ್ ಅಟ್ ದಿಸ್ ಪೊಸಿಷನ್ ಅಟ್ ದಿಸ್ ಇನ್ಸ್ಟಂಟ್ ಅಂಡ್ ಆಕ್ಸಿಲರೇಷನ್ ಅಟ್ ದಿ ಅದರ್ ಇನ್ಸ್ಟಂಟ್, ಇದಕ್ಕೂ ಕೂಡ ರಿಲೇಷನ್ ಇದೆ. ದಟ್ ಈಸ್ ನಥಿಂಗ್ ಬಟ್ ದಿಸ್. ಇಲ್ಲಿ ಆಕ್ಸಿಲರೇಷನ್ ಜಾಸ್ತಿ ಇದ್ದು ಇಲ್ಲಿ ಆಕ್ಸಿಲರೇಷನ್ ಕಡಿಮೆ ಆಗ್ತಾ ಇದೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಎಕ್ಸಾಂಪಲ್ ಫಾರ್ ನೆಗೆಟಿವ್ ಸ್ಲೋಪ್. ನೆಗೆಟಿವ್ ಸ್ಲೋಪ್ಗೆ ಇನ್ನೊಂದು ಗ್ರಾಫ್ ಇದೆ ಸ್ಲೋಪ್ ಅನಾಲಿಸಿಸ್ ಅಲ್ಲಿ. ದಿಸ್ ಇಸ್ ಪೊಸಿಷನ್, ದಿಸ್ ಇಸ್ ವೆಲಾಸಿಟಿ, ಆಕ್ಸಿಲರೇಷನ್ ಅಂಡ್ ದಿಸ್ ಇಸ್ ಟೈಮ್. ನೇಚರ್ ಆಫ್ ಗ್ರಾಫ್ ಏನಾದ್ರೂ ಹೀಗೆ ಬಂದ್ರೆ, ಸೊ ಇಫ್ ಯು ಮೂವ್ ಅಲಾಂಗ್ ದಟ್ ಲೈನ್ ಅಂಡ್ ಕ್ಯಾಲ್ಕುಲೇಟ್, ಸ್ಲೋಪ್ ಇಸ್ ನೆಗೆಟಿವ್ ಅಂಡ್ ಯು ಸಿ ದಟ್ ಈ ಪಾಯಿಂಟ್ ಅಲ್ಲಿ ಮತ್ತೆ ಈ ಪಾಯಿಂಟ್ ಅಲ್ಲಿ ನೋಡಿ ಪೊಸಿಷನ್ ಕಡಿಮೆ ಆಗ್ತಾ ಇದೆ, ಸ್ಲೋಪ್ ನೆಗೆಟಿವ್ ಇದೆ. ಈ ಪಾಯಿಂಟ್ ಅಲ್ಲಿ ಏನಾದ್ರೂ ನೀವು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಿದ್ರೆ, ಈ ಥೀಟಾವನ್ನ ತಗೊಂಡ್ರೆ ನೋಡಿ, ಆಲ್ ದೀಸ್ ಥೀಟಾಸ್ ಅಂದ್ರೆ ಆ ಟ್ಯಾಂಜೆಂಟ್ಗೂ ಎಕ್ಸ್ ಆಕ್ಸಿಸ್ಗೂ ಮಧ್ಯೆ ಇರೋ ಆಂಗಲ್ಗಳು ಮೋರ್ ದನ್ 90 ಡಿಗ್ರಿನೇ ಇದೆ, ಬಟ್ ಲೆಸ್ ದನ್ 180 ಡಿಗ್ರಿ ಇದೆ. ಸೊ ದೇರ್ ಫೋರ್ ಸ್ಲೋಪ್ಸ್ ಆರ್ ಗೋಯಿಂಗ್ ಟು ಬಿ ನೆಗೆಟಿವ್. ಸೊ ಯಾವಾಗ ನಾವು ಪಾಸಿಟಿವ್ ಸ್ಲೋಪ್ ಮತ್ತೆ ನೆಗೆಟಿವ್ ಸ್ಲೋಪ್ ತಗೋಬೇಕು ಅನ್ನೋದನ್ನ ಈಗ ಜಸ್ಟ್ ಡಿಸ್ಕಸ್ ಮಾಡಿದೀವಿ. ಮತ್ತೆ ಸ್ಲೋಪ್ ಏನ್ ಮೆಜರ್ ಮಾಡುತ್ತೆ ಅಂದ್ರೆ ಸ್ಟೀಪ್ನೆಸ್ ಆಫ್ ದ ಗ್ರಾಫ್ ಅನ್ನ ಮೆಜರ್ ಮಾಡ್ಕೊಡುತ್ತೆ ಅಷ್ಟೇ ಇಲ್ಲಿ ನಮ್ಗೆ. ಸೊ ನೆಕ್ಸ್ಟ್ ಲೆಟ್ ಮಿ ಗೋ ಟು ಒನ್ ಮೋರ್ ಎಕ್ಸಾಂಪಲ್. ಲೆಟ್ಸ್ ಟೇಕ್ ಒನ್ ಎಕ್ಸಾಂಪಲ್. There is a ball which is at the top of the tower. It is throwing upward with this much of initial velocity, 20 meter per second ಅಷ್ಟು ಇನಿಷಿಯಲ್ ವೆಲಾಸಿಟಿ ಕೊಟ್ಟು ಮೇಲಕ್ಕೆ ಎಸಿತಾರೆ. ಈ ಟಾಪ್ ಆಫ್ ದಿ ಟವರ್ ಎಷ್ಟು ಹೈಟ್ ಅಲ್ಲಿ ಇದೆ ಅರ್ಥ ಅಂದ್ರೆ 100 ಮೀಟರ್ಸ್ ಅಷ್ಟು ಹೈಟ್ ಇದೆ. ಈ ಎಕ್ಸಾಂಪಲ್ಗೆ ನಾವು ಪೊಸಿಷನ್ ಟೈಮ್ ಗ್ರಾಫ್, ವೆಲಾಸಿಟಿ ಟೈಮ್ ಗ್ರಾಫ್ ಮತ್ತೆ ಆಕ್ಸಿಲರೇಷನ್ ಟೈಮ್ ಗ್ರಾಫ್ ನ ಪ್ಲಾಟ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಫಸ್ಟ್ ಈ ಎಕ್ಸಾಂಪಲ್ ಅಲ್ಲಿ ಬರುವಂತ ಬೇರೆ ಬೇರೆ ಪೊಸಿಷನ್ಸ್ ಗಳು, ಅದರ ಕರೆಸ್ಪಾಂಡಿಂಗ್ ಟೈಮು ಮತ್ತೆ ಅಲ್ಲಿ ಆಕ್ಸಿಲರೇಷನ್, ವೆಲಾಸಿಟಿಗಳನ್ನ ಲೆಕ್ಕ ಹಾಕೋಬೇಕು. ಆಮೇಲೆ ಗ್ರಾಫ್ಗೆ ಹೋಗಬೇಕು. ಸೊ ಈಗ ಫಸ್ಟ್ ಇನಿಷಿಯಲ್ ವೆಲಾಸಿಟಿ 20 ಮೀಟರ್ ಪರ್ ಸೆಕೆಂಡ್ ಅಷ್ಟು ಕೊಟ್ಟು ಕಳಿಸಿದ್ರೆ ಬಾಲ್ ಎಷ್ಟು ಹೈಟ್ಗೆ ಮ್ಯಾಕ್ಸಿಮಮ್ ರೀಚ್ ಆಗ್ಬಹುದು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಮತ್ತೆ ಈ ಲೆವೆಲ್ ಅನ್ನೇ ನಾನು ಟಾಪ್ ಆಫ್ ದ ಟವರ್ ಅನ್ನೇ ಆರಿಜಿನ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಆರಿಜಿನ್ ಇಂದ ಮೇಲಕ್ಕೆ ಹೋಗೋದೆಲ್ಲ ಪಾಸಿಟಿವ್ ಪೊಸಿಷನ್ಸ್, ಇದೆಲ್ಲ ನೆಗೆಟಿವ್ ಪೊಸಿಷನ್ಸ್ ಆಗುತ್ತೆ. ಸೊ ನಾವು ಲೆಟ್ಸ್ ಕ್ಯಾಲ್ಕುಲೇಟ್ ಎಷ್ಟು ಹೈಟ್ಗೆ ಇದು ಹೋಗ್ಬೋದು ಅಂತ. ಇಷ್ಟು ಇನಿಷಿಯಲ್ ವೆಲಾಸಿಟಿ ಕೊಟ್ರೆ, ಸೊ ಐ ವಿಲ್ ಯೂಸ್ ದ ಥರ್ಡ್ ಕೈನೆಮ್ಯಾಟಿಕ್ ಈಕ್ವೇಶನ್. ಸೊ v ಸ್ಕ್ವೇರ್ ಇಸ್ ಈಕ್ವಲ್ ಟು u ಸ್ಕ್ವೇರ್ ಪ್ಲಸ್ 2as. ಇಲ್ಲಿ ಫೈನಲ್ ವೆಲಾಸಿಟಿ ಟಾಪ್ ಮೋಸ್ಟ್ ಪೊಸಿಷನ್ ಹೋದ್ಮೇಲೆ 0 ಆಗುತ್ತೆ. ಸೊ ಹಾಗಾಗಿ u ಸ್ಕ್ವೇರ್ ಮೈನಸ್ u ಸ್ಕ್ವೇರ್ ಇಸ್ ಈಕ್ವಲ್ ಟು 2g ಇಂಟು s ಅಂತ ಬರ್ಕೋಬಹುದು. ಇಲ್ಲಿ g ಅಂದ್ರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಹಾಗಾದ್ರೆ ಮೇಲಕ್ಕೆ ಎಷ್ಟು ಎತ್ತರಕ್ಕೆ ಹೋಗ್ಬೋದು ಅಂತಂದ್ರೆ ದಟ್ ಇಸ್ u ಸ್ಕ್ವೇರ್ ಡಿವೈಡೆಡ್ ಬೈ 2g. ಇಲ್ಲಿ g ಕೂಡ ನೆಗೆಟಿವ್ ಇರೋದ್ರಿಂದ ಈ ನೆಗೆಟಿವ್ ಅದ್ರ ಜೊತೆ ಕ್ಯಾನ್ಸಲ್ ಆಗುತ್ತೆ. ಬಿಕಾಸ್ ಆಕ್ಸಿಲರೇಷನ್ when the ball is going up, acceleration is going to be negative. Velocity of the body will decrease with respect to time. ಅದಕ್ಕೋಸ್ಕರ
ಸೊ ದೇರ್ ಫೋರ್ ಇಲ್ಲಿ ಯು ಸ್ಕ್ವೇರ್ ನ 20 ಇದೆ. 20 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 400 ಡಿವೈಡೆಡ್ ಬೈ 2 ಇಂಟು ಜಿ ವ್ಯಾಲ್ಯೂನ 10 ಅಂತಾನೆ ಬರ್ಕೊಬಿಡ್ತೀನಿ. ಸೊ 20/400 ಎಸ್ ಈಸ್ ಈಕ್ವಲ್ ಟು 20 ಮೀಟರ್ಸ್. ಸೊ ಟಾಪ್ ಆಫ್ ದಿ ಟವರ್ ಇಂದ ಇಷ್ಟು ಸ್ಪೀಡಲ್ಲಿ ಎಸೆದ್ರೆ 20 ಮೀಟರ್ ಅಷ್ಟು ಹೈಟ್ಗೆ ಬಾಲ್ ರೀಚ್ ಆಗಬಹುದು. ಟವರ್ನ ಟಾಪ್ ಇಂದ 20 ಮೀಟರ್ಸ್ ಅಷ್ಟು ರೀಚ್ ಆಗಬಹುದು. ಇಲ್ಲಿಂದ ಇಲ್ಲಿಗೆ ಹೋಗ್ಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತಾನು ಕ್ಯಾಲ್ಕುಲೇಟ್ ಮಾಡಬಹುದು. ಅದಕ್ಕೆ ನಾನು ಈಕ್ವೇಶನ್ ಆಫ್ ಮೋಷನ್, ಫಸ್ಟ್ ಈಕ್ವೇಶನ್ ಆಫ್ ಮೋಷನ್ ಯೂಸ್ ಮಾಡ್ತೀನಿ. v is equal to u plus at. ಫೈನಲ್ ವೆಲಾಸಿಟಿ 0 ಆಗಿರುತ್ತೆ. therefore minus of initial velocity is a into t. so t will be equal to minus u divided by minus g. so u will be equal to minus minus cancel ಆಗುತ್ತೆ. u value ನ 20 divided by g is 10. you will get 2 seconds. So when the body reaches the topmost position above the tower, ಇಲ್ಲಿ ಟೈಮ್ ಬಂದು 2 seconds ಆಗಿರುತ್ತೆ. ಸೊ ವಾಪಸ್ ಈ ಬಾಲ್ ಇಲ್ಲಿಂದ ವಾಪಸ್ ಇದೇ ಪೊಸಿಷನ್ಗೆ ಬೀಳುವಾಗ ಬಿಲ್ಡಿಂಗ್ ಇಂದ ಇಲ್ಲಿ ಎಷ್ಟು ಟೈಮ್ ಮೇಲಕ್ಕೆ ಹೋಗ್ಲಿಕ್ಕೆ ತಗೊಂಡಿತ್ತೋ ಅಷ್ಟೇ ಟೈಮ್ ಕೆಳಗಡೆ ಮತ್ತದೇ ಪೊಸಿಷನ್ ಬರಕ್ ತಗೊಂಡಿರುತ್ತೆ. ಸೊ ದೇರ್ ಫಾರ್ ಆರಿಜಿನಲ್ ಅಗೈನ್ ಇಲ್ಲಿ 4 seconds ಆಗಿರುತ್ತೆ. ಮತ್ತೆ ವೆಲಾಸಿಟಿ ಆಫ್ ದ ಬಾಲ್ ಈ ಪೊಸಿಷನ್ ಅಲ್ಲಿ ಮತ್ತೆ 20 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ಇಟ್ ಇಸ್ ಬಿಕಾಸ್ ಆಫ್ ಸಿಮೆಟ್ರಿ. ನೀವೆಷ್ಟು ಎನರ್ಜಿಯನ್ನ ಕೊಟ್ಟು ಬಾಲ್ ಅನ್ನ ಮೇಲಕ್ಕೆ ಎಸೆದ್ರೋ ಒಂದಷ್ಟು ದೂರ ಹೋದ್ಮೇಲೆ ವಾಪಸ್ ಅದೇ ಪೊಸಿಷನ್ ಬಂದಾಗ ಮೇಲಕ್ಕೆ ಹೋಗ್ಲಿಕ್ಕೆ ಎಷ್ಟು ಟೈಮ್ ತಗೊಂಡಿತ್ತು ಅಷ್ಟೇ ಟೈಮ್ ತಗೊಳುತ್ತೆ. ನೀವೆಷ್ಟು ಇನಿಷಿಯಲ್ ವೆಲಾಸಿಟಿ ಕೊಟ್ಟು ಎಸ್ತಿದ್ರೋ ಅಷ್ಟೇ ವೆಲಾಸಿಟಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬಂದಿರುತ್ತೆ. ಸೊ ದೇರ್ ಫೋರ್ ಬಾಲ್ ವಾಪಸ್ ಇಲ್ಲಿಗೆ ಬರುವಾಗ ರಿಟರ್ನ್ ಜರ್ನಿನಲ್ಲಿ ಟೈಮ್ 4 seconds ಆಗಿರುತ್ತೆ. ಬಿಕಾಸ್ 2 seconds ಕಮಿಂಗ್ ಫ್ರಮ್ ಹಿಯರ್, ಟೋಟಲ್ ಟೈಮ್ ಇಸ್ 4 seconds. and velocity of the body is 20 meter per second ಆಗಿರುತ್ತೆ with negative sign, which should not forgettable. ಅದಾದ್ಮೇಲೆ ಬಾಲ್ ಇಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ಟೋಟಲ್ ಜರ್ನಿ ಈ ಗ್ರೌಂಡ್ ರೀಚ್ ಆಗ್ಲಿಕ್ಕೆ ಎಷ್ಟೊತ್ತು ತಗೊಂಡಿರುತ್ತೆ ಮತ್ತೆ ಡಿಸ್ಟೆನ್ಸ್ ಎಷ್ಟು ಅದನ್ನು ಕೂಡ ಬರಬೇಕು. when the ball reaches the ground, total distance is going to be 120 meters. 120 ಮೀಟರ್ ಟ್ರಾವೆಲ್ ಮಾಡಿರುತ್ತೆ. ಯಾಕೆ? ಈ ಟವರ್ ಹೈಟೇ 100 ಮೀಟರ್ ಇದೆ. ಇಲ್ಲಿಂದ 20 ಮೀಟರ್ ಹೈಟ್ ಮೇಲಕ್ಕೆ ಹೋಗಿ ವಾಪಸ್ ಇಲ್ಲಿಗೆ ಬಂದಿದೆ ಅಂತಂದ್ರೆ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಬಾಲ್ ಇಲ್ಲಿಂದ 20 ಮೀಟರ್ ಅಪ್ವರ್ಡ್ ವಾಪಸ್ ಇಲ್ಲಿಗೆ ಬಂದಿದೆ, ಡೌನ್ವರ್ಡ್ 100 ಆಗಿದೆ. ಸೊ ದೇರ್ ಫೋರ್ ಈ ಡಿಸ್ಪ್ಲೇಸ್ಮೆಂಟ್ ನಾನು ತಗೋತೀನಿ. ಡಿಸ್ಪ್ಲೇಸ್ಮೆಂಟ್ ಅನ್ನು ತಗೊಳ್ಳೋದ್ರೆ ಇಟ್ ಇಸ್ ಜಸ್ಟ್ 100 meters ಬಟ್ ವಿತ್ ನೆಗೆಟಿವ್ ಸೈನ್. ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ ಇಸ್ 100 meter ಬಟ್ ನೆಗೆಟಿವ್ ಸೈನ್, ಬಿಕಾಸ್ ಆರಿಜಿನ್ ಇಂದ ಡೌನ್ವರ್ಡ್ ಬಂದಿದೆ ಅಂತ ತಗೋಬೇಕಾಗುತ್ತೆ. So but acceleration, you know already, acceleration throughout the journey is going to be negative and it is constant. There is nothing but acceleration due to gravity. ಬಟ್ ಬಾಡಿ ಇಲ್ಲಿಗೆ ರೀಚ್ ಆಗುವಷ್ಟರಲ್ಲಿ ಟೋಟಲ್ ಎಷ್ಟು ಟೈಮ್ ತಗೊಂಡಿರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಅಂದ್ರೆ ಗ್ರೌಂಡ್ ಹೊಡೆಯುವಾಗ ಅದರ ಟೈಮ್ ಎಷ್ಟಿರುತ್ತೆ ಅಂತ. ಫಾರ್ ದಟ್ ಐ ವಿಲ್ ಯೂಸ್ ದ ಈಕ್ವೇಶನ್ ಆಫ್ ಮೋಷನ್. ಎಸ್ ಇಸ್ ಈಕ್ವಲ್ ಟು ut ಪ್ಲಸ್ ಹಾಫ್ a t ಸ್ಕ್ವೇರ್. ಈಗ ಬಾಡಿ ಇಲ್ಲಿಂದ ಇಲ್ಲಿಗೆ ಬಿದ್ದಿದೆ ಅಂತ ಇಟ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಬೀಳುವಾಗ ಇಲ್ಲಿ ಇನಿಷಿಯಲ್ ವೆಲಾಸಿಟಿ 0 ಇರುತ್ತೆ. ಆ ಇನಿಷಿಯಲ್ ವೆಲಾಸಿಟಿ 0 ಅಂದ್ರೆ ಇದು ಹೊರಟೋಯ್ತು. ಡಿಸ್ಪ್ಲೇಸ್ಮೆಂಟ್ ಇಲ್ಲಿಂದ ಇಲ್ಲಿಗೆ ಆಗಿರುವಂತ ಡಿಸ್ಪ್ಲೇಸ್ಮೆಂಟ್ ನ 120 meters ಅಂತ ತಗೋತೀನಿ. ಸೊ ವಿತ್ ದಟ್ ಇಸ್ ಈಕ್ವಲ್ ಟು ಹಾಫ್, ಬಿಕಾಸ್ ಇನಿಷಿಯಲ್ ವೆಲಾಸಿಟಿ ಇಸ್ 0 ಅಟ್ ದ ಟಾಪ್ ಮೋಸ್ಟ್ ಪೊಸಿಷನ್. g ಅಂದ್ರೆ 10 t ಸ್ಕ್ವೇರ್ ಅಂದ್ರೆ ಬಾಡಿ ಇಲ್ಲಿಂದ ಇಲ್ಲಿಗೆ ರೀಚ್ ಆಗ್ಲಿಕ್ಕೆ ಎಷ್ಟು ಟೈಮ್ ತಗೊಂಡಿದೆ ಅಂತ. ದಟ್ ಇಸ್ ನಥಿಂಗ್ ಬಟ್ t ಸ್ಕ್ವೇರ್. ಸೊ ದೇರ್ ಫೋರ್ ಇಲ್ಲಿ 5 ಆಗುತ್ತೆ. ಸೊ 120 divided by 5 is equal to t square. ನೀವೇನಾದ್ರೂ t ಗೆ ಇದನ್ನ ಸಾಲ್ವ್ ಮಾಡಿದ್ರೆ ಸೊ t square what you will get is 24. so t time will be equal to 2 into square root of 6 seconds ಅಂತ ತಗೊಳುತ್ತೆ. ಬಟ್ ರಿಮೆಂಬರ್ ಬಾಡಿ ಟಾಪ್ ಮೋಸ್ಟ್ ಪೊಸಿಷನ್ ಇಂದ ಗ್ರೌಂಡ್ ರೀಚ್ ಆಗ್ಲಿಕ್ಕೆ ಇಷ್ಟು ಟೈಮ್ ತಗೊಂಡಿತ್ತು. ಬಟ್ ನಾವಿಲ್ಲಿ ಎಸೆದಾಗ ಇನಿಷಿಯಲ್ ಪೊಸಿಷನ್ ಇಂದ ಮೇಲಕ್ಕೆ ಹೋಗ್ಲಿಕ್ಕೆ 2 seconds ತಗೊಂಡಿತ್ತು. ಅದನ್ನ ಇಲ್ಲಿ ಆಡ್ ಮಾಡ್ಕೋಬೇಕು. ಸೊ ದೇರ್ ಫಾರ್ ಟೋಟಲ್ ಟೈಮ್ ಆಫ್ ಜರ್ನಿ ಇಸ್ 2 plus square root of 6. ಗ್ರಾಫ್ ಪ್ಲಾಟ್ ಮಾಡ್ಲಿಕ್ಕೆ ಏನೇನೆಲ್ಲ ಇನ್ಫಾರ್ಮೇಶನ್ ಬೇಕಿತ್ತು ಅದನ್ನೆಲ್ಲ ಈಗ ನಾವು ಪ್ಲಾಟ್ ಮಾಡ್ಕೊಂಡಿದ್ದೇವೆ. ನಾವು ಲೆಟ್ಸ್ ಗೋ ಫಾರ್ ಪೊಸಿಷನ್ ಟೈಮ್ ಗ್ರಾಫ್. ಸೊ ಪೊಸಿಷನ್ ಟೈಮ್ ಗ್ರಾಫ್ ಅನ್ನ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಪೊಸಿಷನ್ಗೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಆಕ್ಸಿಸ್ ಎರಡೂ ಕೂಡ ಇದೆ. ಟೈಮ್ಗೆ ಪಾಸಿಟಿವ್ ಆಕ್ಸಿಸ್ ಅನ್ನು ಬರ್ಕೊಂಡಿದ್ದೀನಿ. ಇಲ್ಲಿ ಇಂಪಾರ್ಟೆಂಟ್ ಟೈಮ್ ಇನ್ಸ್ಟಂಟ್ ಗಳನ್ನ ಬರ್ಕೊಬಿಡ್ತೀನಿ. ಥ್ರೋ ಮಾಡಿದಾಗ ಟೈಮ್ 0 ಇತ್ತು. ದಿಸ್ ಇಸ್ ನಥಿಂಗ್ ಬಟ್ ಟೈಮ್ 0. ಬಾಡಿ ಟಾಪ್ ಮೋಸ್ಟ್ ಪೊಸಿಷನ್ಗೆ ರೀಚ್ ಆದಾಗ ಟಾಪ್ ಆಫ್ ದಿ ಟವರ್ ಇಂದ ಇಲ್ಲಿ ಹೋದಾಗ
2 ಸೆಕೆಂಡ್ಸ್ ಅನ್ನ ತಗೋತು. ಆ 2 ಸೆಕೆಂಡ್ಸ್ ಅನ್ನ ಇಲ್ಲಿ ಬರ್ಕೋತೀನಿ. ವಾಪಸ್ ಇಲ್ಲಿ ಈ ಬಾಡಿ 2 ಸೆಕೆಂಡ್ಸ್ ತಗೊಂಡು ಹೈಟ್ ಹೋದಾಗ ಎಷ್ಟು ಮೀಟರ್ ದೂರ ಹೋಗಿತ್ತು ಮೇಲಕ್ಕೆ ಅಂದ್ರೆ 20 ಮೀಟರ್ಸ್ ಅಷ್ಟು ಹೋಗಿತ್ತು. ಆ 20 ಮೀಟರ್ನ ಇಲ್ಲಿ ಮಾರ್ಕ್ ಮಾಡ್ಕೋತೀನಿ. ಇದಾದ್ಮೇಲೆ ಬಾಡಿ ವಾಪಸ್ ಹಿಂಗ್ ಬಂದಾಗ ಆರಿಜಿನ್ಗೆ ಬಂತು, ಅಂದ್ರೆ ಯಾವ ಪಾಯಿಂಟ್ ಅಲ್ಲಿ ಪ್ರೊಜೆಕ್ಟ್ ಮಾಡಿದ್ವಿ ಬಾಡಿನ ವಾಪಸ್ ಅದೇ ಪಾಯಿಂಟ್ ಬಂತು. ಹಾಗಾದ್ರೆ ಟೋಟಲ್ ಟೈಮ್ ಅಲ್ಲಿ 4 ಸೆಕೆಂಡ್ಸ್ ಆಗೋಗಿತ್ತು. ಸೊ 4 ಸೆಕೆಂಡ್ಸ್ ಅಂದ್ರೆ ಇಲ್ಲಿ ತಗೋತೀನಿ. ದಿಸ್ ಇಸ್ ನಥಿಂಗ್ ಬಟ್ 4 ಸೆಕೆಂಡ್ಸ್. ಅದಾದ್ಮೇಲೆ ಬಾಡಿ ಇಲ್ಲಿಂದ ಟ್ರಾವೆಲ್ ಆಗಿ ಗ್ರೌಂಡ್ ರೀಚ್ ಆಯ್ತು. ಗ್ರೌಂಡ್ ರೀಚ್ ಆಗುವಷ್ಟರಲ್ಲಿ ಟೈಮು 2 ಪ್ಲಸ್ ಆಕ್ಚುಲಿ ಇದು ಬರ್ಕೋಬೇಕು, 2 ಪ್ಲಸ್ 2 ಇಂಟು ರೂಟ್ 6. 2 ಇಂಟು ರೂಟ್ 6 ಅಂತಂದ್ರೆ ಬಾಡಿ ಇಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ತಗೊಂಡಿದ್ದಂತ ಟೈಮು 2 ಇಂಟು ರೂಟ್ 6. ಬಟ್ ಇಲ್ಲಿಂದ ಎಷ್ಟಾಗ 2 ಸೆಕೆಂಡ್ಸ್ ಎಕ್ಸ್ಟ್ರಾ ತಗೊಂಡಿತ್ತಲ್ಲ, ದೇರ್ ಫೋರ್ ಟೋಟಲ್ ಟೈಮ್ ಇಸ್ 2 ಪ್ಲಸ್ 2 ಇಂಟು ರೂಟ್ 6. ಸಾರಿ ಅಬೌಟ್ ದಟ್. ಓಕೆ, ಸೊ ಈ ಟೋಟಲ್ ಟೈಮ್ ಅನ್ನ ಇಲ್ಲೆಲ್ಲ ಮಾರ್ಕ್ ಮಾಡ್ಕೋತೀನಿ ನಾನು. 2 ಪ್ಲಸ್ 2 ಇಂಟು ರೂಟ್ 6 ಸೆಕೆಂಡ್ಸ್. ಈಗ ನಾವು ಪೊಸಿಷನ್ ಟೈಮ್ ಗ್ರಾಫ್ ನ ಬಹಳ ಸುಲಭವಾಗಿ ಪ್ಲಾಟ್ ಮಾಡಬಹುದು. ಸೊ ಪೊಸಿಷನ್ ಟೈಮ್ ಗ್ರಾಫ್ ಫಾರ್ ಎ ಕಾನ್ಸ್ಟೆಂಟ್ ಆಕ್ಸಿಲರೇಷನ್, that constant acceleration is nothing but it is acceleration due to gravity. ಪ್ಯಾರಾಬೋಲಾ ಶೇಪ್ ಅಲ್ಲಿ ಬರಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ಈಗ ನೋಡಿ, ಬಾಡಿ ಅಪ್ವರ್ಡ್ ಹೋಗ್ತಾ ಇದೆ. ಅಪ್ವರ್ಡ್ ಹೋಗುವಾಗ ಗ್ರಾಫ್ ಯಾವ ರೀತಿ ಪ್ಲಾಟ್ ಮಾಡಬೇಕು, ಐ ವಿಲ್ ಮಾರ್ಕ್ ದಿಸ್ ಪಾಯಿಂಟ್ಸ್. ಸೊ ಇಲ್ಲಿಂದ ಇದಕ್ಕೆ ಜಾಯಿನ್ ಮಾಡುವಾಗ ಸ್ಟ್ರೈಟ್ ಲೈನ್ ಜಾಯಿನ್ ಮಾಡಬಾರ್ದು, ಬಿಕಾಸ್ ಪೊಸಿಷನ್ ಟೈಮ್ ಗ್ರಾಫ್ ವೆನ್ ಕಾನ್ಸ್ಟೆಂಟ್ ಆಕ್ಸಿಲರೇಷನ್ ಇಸ್ ನಾಟ್ ಅ ಸ್ಟ್ರೈಟ್ ಲೈನ್ ಬಟ್ ಪ್ಯಾರಾಬೋಲಾ ಶೇಪ್ ಅಲ್ಲಿ ಬರಬೇಕು. ಸೊ ದೇರ್ ಫೋರ್ ನಾನು ಈ ರೀತಿ ರೆಪ್ರೆಸೆಂಟ್ ಮಾಡ್ತೀನಿ. ಇಟ್ಸ್ ನಾಟ್ ಸ್ಟ್ರೈಟ್ ಲೈನ್ ಬಟ್ ಲಿಟಲ್ ಕರ್ವ್ಡ್. ಈ ರೀತಿ ರೆಪ್ರೆಸೆಂಟ್ ಮಾಡಬೇಕು. ಓಕೆ, ಅದಾದ್ಮೇಲೆ 20 ಮೀಟರ್ಸ್ ರೀಚ್ ಆಗಿದೆ. ವಾಪಸ್ ಅದೇ ಆಕ್ಸಿಲರೇಷನ್ ಅಲ್ಲಿ ಬಟ್ ರಿವರ್ಸ್ ಡೈರೆಕ್ಷನ್ ಅಲ್ಲಿ ಪೊಸಿಷನ್ ಡಿಕ್ರೀಸ್ ಆಗಿ ವಾಪಸ್ ಆರಿಜಿನ್ ಬರ್ತಾ ಇದೆ. ಅದನ್ನ ಹೀಗೆ ರೆಪ್ರೆಸೆಂಟ್ ಮಾಡಬೇಕು. ಓಕೆ, ಆಫ್ಟರ್ ದ್ಯಾಟ್ ಇಲ್ಲಿಗೆ ರೀಚ್ ಆಗುವಷ್ಟರಲ್ಲಿ ವಾಪಸ್ ಆರಿಜಿನ್ ಬರುವಷ್ಟರಲ್ಲಿ ಟೈಮ್ 4 ಸೆಕೆಂಡ್ಸ್ ಆಗಿದೆ. ದಟ್ಸ್ ವಾಟ್ ಇಟ್ ಇಸ್ ರೆಪ್ರೆಸೆಂಟೆಡ್, 4 ಸೆಕೆಂಡ್ಸ್. ಇಲ್ಲಿ 2 ಸೆಕೆಂಡ್ಸ್ ಇತ್ತು, ಇಲ್ಲಿ 4 ಸೆಕೆಂಡ್ಸ್ ರೀಚ್ ಆಗಿದೆ. ಅದಾದ್ಮೇಲೆ ಬಾಡಿ 2 ಪ್ಲಸ್ 2 ಸೆಕೆಂಡ್ಸ್ ಅಂದ್ರೆ ಟೋಟಲ್ ಟೈಮ್ ಆಗುವಷ್ಟರಲ್ಲಿ ಬಾಡಿ ರೀಚ್ ದ ಗ್ರೌಂಡ್. ಗ್ರೌಂಡ್ ಅಂದ್ರೆ 100 ಮೀಟರ್ಸ್ ಡೌನ್ವರ್ಡ್ ಹೋಗಿದೆ ಡಿಸ್ಪ್ಲೇಸ್ಮೆಂಟ್. ಆ ಡಿಸ್ಪ್ಲೇಸ್ಮೆಂಟ್, ನೆಗೆಟಿವ್ ಡಿಸ್ಪ್ಲೇಸ್ಮೆಂಟ್ ನ ಇಲ್ಲೆಲ್ಲಾದ್ರೂ ಕನ್ಸಿಡರ್ ಮಾಡ್ತೀನಿ. ದಿಸ್ ಇಸ್ ಮೈನಸ್ 100 ಮೀಟರ್ಸ್ ಅಂತ ಕನ್ಸಿಡರ್ ಮಾಡುವ. ಸೊ ಗ್ರಾಫ್ ಹೇಗೆ ಬರುತ್ತೆ, ಈ ಪಾಯಿಂಟ್ಸ್ ಅನ್ನ ನಾವು ಜಾಯಿನ್ ಮಾಡೋಕ್ಕಾಗಬೇಕು. ಸೊ ಗ್ರಾಫ್ ನಿಮ್ಗೆ ಆಲ್ಮೋಸ್ಟ್ ಲೈಕ್ ದಿಸ್ ಈ ತರ ಬಂದ್ಬಿಡತ್ತೆ. ಇಟ್ಸ್ ನಾಟ್ ಸ್ಟ್ರೈಟ್ ಲೈನ್ ಬಟ್ ಈ ರೀತಿ ಬರಿಬೇಕಾಗತ್ತೆ. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ 4 ಸೆಕೆಂಡ್ಸ್. ಸೊ ದಿಸ್ ಇಸ್ ಹೌ ದ ಗ್ರಾಫ್ ಆಫ್ ಪೊಸಿಷನ್ ಟೈಮ್ for a body which is projected from the top of the tower. Now let's go to velocity time graph as well. Now let us plot velocity time graph for the same situation. So velocity time graph again, I'll take velocity on the y-axis, time on the x-axis ತಗೊಂಡಿದ್ದೀನಿ. ಇಲ್ಲಿ ಪರ್ಟಿಕ್ಯುಲರ್ ಇಂಪಾರ್ಟೆಂಟ್ ಟೈಮ್ ಇನ್ಸ್ಟೆಂಟ್ ಗಳನ್ನ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಬಾಡಿನ ಮೇಲಕ್ಕೆ ಎಸೆಯುವಾಗ ಟೈಮ್ 0 ಇತ್ತು. ಮೇಲಕ್ಕೆ ಎಸ್ದಾಗ ವೆಲಾಸಿಟಿ 20 ಮೀಟರ್ ಪರ್ ಸೆಕೆಂಡ್ ಅಷ್ಟು ಇತ್ತು. ಸೊ 0 ಟೈಮ್ ಅಲ್ಲಿ ವೆಲಾಸಿಟಿ ಮ್ಯಾಕ್ಸಿಮಮ್ ಇತ್ತು, 20 ಮೀಟರ್ಸ್ ಪರ್ ಸೆಕೆಂಡ್ ಇತ್ತು. ಈಗ ಟಾಪ್ ಮೋಸ್ಟ್ ಪೊಸಿಷನ್ಗೆ ರೀಚ್ ಆದಾಗ ಟೈಮ್ 2 ಸೆಕೆಂಡ್ಸ್ ಆಗಿದೆ, ಬಟ್ ಆ ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ವೆಲಾಸಿಟಿ 0 ಆಗಿದೆ. ಅಂದ್ರೆ ಇದನ್ನೇ 2 ಸೆಕೆಂಡ್ಸ್ ಅಂತ ಇಟ್ಕೊಳ್ಳಿ. ಬಾಡಿ 20 ಮೀಟರ್ ಪರ್ ಸೆಕೆಂಡ್ ಅಷ್ಟು ವೆಲಾಸಿಟಿ ಇದ್ದದ್ದು ಮೇಲಕ್ಕೆ ಹೋಗ್ತಾ ಹೋಗ್ತಾ velocity direction positive ಇತ್ತು, ಬಟ್ ವೆಲಾಸಿಟಿ ಡಿಕ್ರೀಸಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ದೇರ್ ಫೋರ್ ಈ ಪಾಸಿಟಿವ್ ವೆಲಾಸಿಟಿ ಇಂದ ವೆಲಾಸಿಟಿ ಕಡಿಮೆ ಆಗಿ 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 0ಗೆ ಬಂದಿದೆ 2 ಸೆಕೆಂಡ್ಸ್ ಆಗುವಷ್ಟರಲ್ಲಿ. ದಿಸ್ ಇಸ್ ಹೌ ವಿ ಹ್ಯಾವ್ ಟು ಪ್ಲಾಟ್ ದ ಗ್ರಾಫ್. ನೌ ಲೆಟ್ಸ್ ಕಮ್ ಟು, ಈಗ ಬಾಡಿ ಟಾಪ್ ಮೋಸ್ಟ್ ಪೊಸಿಷನ್ ಅಲ್ಲಿ ಇದೆ, ವೆಲಾಸಿಟಿ 0 ಇದೆ. ಅಲ್ಲಿಂದ ಬಾಡಿ ರಿವರ್ಸ್ ಡೈರೆಕ್ಷನ್ ಅಲ್ಲಿ ಬೀಳ್ಲಿಕ್ಕೆ ಶುರು ಆಗುತ್ತೆ. ಡೈರೆಕ್ಷನ್ ಆಫ್ ವೆಲಾಸಿಟಿ ಬಿಕಮ್ ರಿವರ್ಸ್. ಬಾಡಿ ವಾಪಸ್ ಆರಿಜಿನ್ ರೀಚ್ ಆಗುವಷ್ಟರೊಳಗಡೆ 4 ಸೆಕೆಂಡ್ಸ್ ಟೈಮ್ ಆಗಿರುತ್ತೆ. ಮತ್ತೆ ಬಾಡಿ ಅಲ್ಲಿ ವೆಲಾಸಿಟಿ 20 ಮೀಟರ್ಸ್ ಪರ್ ಸೆಕೆಂಡ್ ಬಟ್ ಇನ್ ದ ನೆಗೆಟಿವ್ ಡೈರೆಕ್ಷನ್. ಸೊ ದೇರ್ ಫೋರ್ ಗ್ರಾಫ್ ನ ಹಾಗೆ ಕಂಟಿನ್ಯೂ ಮಾಡಬೇಕು. ಸೊ ಇಲ್ಲಿ 4 ಸೆಕೆಂಡ್ಸ್ ಸಿಗುತ್ತೆ ಅಂತ ಇಟ್ಕೊಳ್ಳಿ. ಇಲ್ಲಿ 4 ಸೆಕೆಂಡ್ಸ್ ಆಗಿದ್ದಾಗ ಕರೆಸ್ಪಾಂಡಿಂಗ್ ವೆಲಾಸಿಟಿ ಎಷ್ಟಿರುತ್ತೆ ಅಂದ್ರೆ -20 ಮೀಟರ್ಸ್ ಪರ್ ಸೆಕೆಂಡ್. ಗ್ರಾಫ್ ನ ಹಂಗೆ ಸ್ಟ್ರೈಟ್ ಲೈನ್ ಅಲ್ಲಿ ಯಾಕೆ ಕಂಟಿನ್ಯೂ ಮಾಡಬೇಕು ಅಂದ್ರೆ, ಬಿಕಾಸ್ ನಾವು ಪ್ಲಾಟ್ ಮಾಡ್ತಾ ಇರೋದು ವೆಲಾಸಿಟಿ ಟೈಮ್ ಗ್ರಾಫ್. ವೆಲಾಸಿಟಿ ಟೈಮ್ ಗ್ರಾಫ್ ಅಲ್ಲಿ ಸ್ಲೋಪ್ ಕಾನ್ಸ್ಟೆಂಟ್ ಆಗಿರಬೇಕು, ಬಿಕಾಸ್ ಸ್ಲೋಪ್ ರೆಪ್ರೆಸೆಂಟ್ಸ್ ಆಕ್ಸಿಲರೇಷನ್. ಫಾರ್ ಎ ಬಾಡಿ ಥ್ರೋನ್ ಅಪ್
or thrown or simply dropped under the action of gravity, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಕಾನ್ಸ್ಟೆಂಟ್ ಆಗಿರುತ್ತೆ. ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಕಾನ್ಸ್ಟೆಂಟ್ ಅಂತ ತೋರಿಸ್ಲಿಕ್ಕೋಸ್ಕರ ನಾವು ವೆಲಾಸಿಟಿ ಟೈಮ್ ಗ್ರಾಫ್ ನ ಸ್ಟ್ರೈಟ್ ಲೈನ್ ಅಲ್ಲೇ ಬರೆಯಬೇಕು. ಸೊ ಈಗ ಇಲ್ಲಿವರೆಗೂ ಬಂದಿದ್ದೀವಿ. ನೆಕ್ಸ್ಟ್ ಬಾಡಿ ಇಲ್ಲಿಂದ ಹಿಂಗ್ ಕಂಟಿನ್ಯೂ ಆಗಿ ಗ್ರೌಂಡ್ ಗೆ ಹಿಟ್ ಆಗುತ್ತೆ ಅಂತ ಅನ್ಕೊಳ್ಳಿ. ಗ್ರೌಂಡ್ ಗೆ ಹಿಟ್ ಆಗುವಾಗ ಟೋಟಲ್ ಇಷ್ಟು ಟೈಮ್ ಆಗಿರುತ್ತೆ. ಆ ಟೈಮ್ ಅನ್ನ ಇಲ್ಲೆಲ್ಲ ಬರ್ಕೋತೀನಿ. ಸೊ 2 + 2 × √6. ಬಟ್ ಇದು ಗ್ರೌಂಡ್ ಹೊಡೆಯುವಾಗ ಎಷ್ಟು ವೆಲಾಸಿಟಿ ಇದೆ, ಫೈನಲ್ ವೆಲಾಸಿಟಿ, ಅದನ್ನ ಇನ್ನೂ ಕ್ಯಾಲ್ಕುಲೇಟ್ ಮಾಡ್ಕೊಂಡಿಲ್ಲ, ಬಟ್ ಮಾಡ್ಕೋಬಹುದು. ಸೊ v² = u² + 2as ಹಾಕೋಣ. ಇನಿಷಿಯಲಿ ಈ ಪಾಯಿಂಟ್ ಅಲ್ಲಿ ಇದ್ದಾಗ ವೆಲಾಸಿಟಿ 0. ಸೊ ಫೈನಲ್ ವೆಲಾಸಿಟಿ ಸ್ಕ್ವೇರ್ = 2 × ಆಕ್ಸಿಲರೇಷನ್ is 10 × ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ 120 ಮೀಟರ್ಸ್ ಅಷ್ಟು ಡಿಸ್ಪ್ಲೇಸ್ ಆಗಿದೆ. ಸೊ ಅದನ್ನ ಹೀಗೆ ಬರ್ಕೋತೀನಿ. ಸೊ v² ವ್ಯಾಲ್ಯೂ ಬಂದ್ಬಿಟ್ಟು 20 × 120 which is nothing but 2400 ಆಗ್ಬಿಡುತ್ತೆ. ಹಾಗಾದ್ರೆ ವಿ ಎಷ್ಟು ಬರಬೇಕು? ಅರೌಂಡ್ 48.98 ಮೀಟರ್ಸ್ ಪರ್ ಸೆಕೆಂಡ್. ಸೊ ಗ್ರಾಫ್ ಹಿಂಗೆ ಕಂಟಿನ್ಯೂ ಆಗುತ್ತೆ. ಫೈನಲಿ when it is hitting the ground, the total time in the clock is going to be 2 + 2 × √6. ಸೊ therefore ಗ್ರಾಫ್ ಹಂಗೆ ಹೋಗಬೇಕು ಸ್ಟ್ರೈಟ್ ಲೈನ್ ಅಲ್ಲಿ. ಸೊ ಈ ಟೈಮ್ ಅಲ್ಲಿ ವೆಲಾಸಿಟಿ ಎಷ್ಟಿರುತ್ತೆ ಅಂತಂದ್ರೆ ಈ ಪಾಯಿಂಟ್ ಅಲ್ಲಿ ಸೊ 48.98 meters per second at this time. So this is how we are going to plot velocity time graph. Now let's go for acceleration. Now let's plot acceleration versus time graph. Acceleration versus time graph can, as usually, along y-axis I'll take acceleration and along x-axis I'll take time. ಈಗ ಬಾಡಿಯನ್ನ throwing upward and the body is traveling first initially upward direction and then coming back and hitting the ground finally. Throughout the journey, ಬಾಲ್ ಮೇಲೆ ಅಥವಾ ಬಾಡಿ ಮೇಲೆ ಇದ್ದಂತ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿನೇ ಆಗಿರುತ್ತೆ. ಬಿಕಾಸ್ ಓನ್ಲಿ ಒನ್ ಫೋರ್ಸ್ ವಾಸ್ ಆಕ್ಟಿಂಗ್ ಆನ್ ದ ಬಾಡಿ, ದಟ್ ಈಸ್ ನಥಿಂಗ್ ಬಟ್ ಗ್ರಾವಿಟಿ. ಸೊ ದೇರ್ ಫೋರ್ ಆ ಕಾನ್ಸ್ಟೆಂಟ್ ಆಕ್ಸಿಲರೇಷನ್, ಇದೊಂದು ಕಾನ್ಸ್ಟೆಂಟ್ ಆಕ್ಸಿಲರೇಷನ್ ಎಕ್ಸಾಂಪಲ್. ಆ ಕಾನ್ಸ್ಟೆಂಟ್ ಆಕ್ಸಿಲರೇಷನ್ ನೆಗೆಟಿವ್ ಆಗಿರೋದ್ರಿಂದ ನಾನು ನೆಗೆಟಿವ್ ವೈ ಆಕ್ಸಿಸ್ಗೆ ಹೋಗಬೇಕಾಗತ್ತೆ. So this is nothing but g, which is equal to how much? 9.8 or 10 meter per second square. So therefore throughout the time acceleration ನೆಗೆಟಿವ್ ಇತ್ತು, ಕಾನ್ಸ್ಟೆಂಟ್ ಇತ್ತು. ಆ ಕಾರಣಕ್ಕೆ ಈ ರೀತಿ ಬರಿಬೇಕಾಗತ್ತೆ. ಇಲ್ಲಿ ಸ್ಲೋಪ್ 0 ಇರೋ ಲೈನ್ ಅನ್ನ ತಗೊಂಡಿದ್ದೀನಿ. So this is how we can analyze for different cases how to plot the graph. Position time graph, velocity time graph, ಮತ್ತೆ ಆಕ್ಸಿಲರೇಷನ್ ಟೈಮ್ ಗ್ರಾಫ್ ನ ಹೇಗೆ ಪ್ಲಾಟ್ ಮಾಡಬೇಕು ಅನ್ನೋದನ್ನ ಒಂದು ಸಿಂಪಲ್ ಎಕ್ಸಾಂಪಲ್ ಮಾಡಿ ತೋರಿಸಿದ್ವಿ. ಫಾರ್ ಮೋರ್ ಕಾನ್ಸೆಪ್ಟ್ಸ್ ಯು ಹ್ಯಾವ್ ಟು ಫಾಲೋ ಅಸ್ and please contact us if offline classes are needed. Thank you.